ನಿಯಮ 4 243ನೇ ಪುಟ. ನಿಮ್ಮ ಜೀವನವು ನಿಸರ್ಗದೊಡನೆ ಸಮರಸವಾಗುವಂತೆ ಸಾಧಾರಣವಾಗಿರಲಿ. ಇದು ಸಮರಸದ ವಿಷಯವಾಗಿದೆ. ಇದನ್ನು ಕೂಡ ನಿಸರ್ಗ ಮತ್ತು ಸಮರಸ ಈ ಎರಡು ವಿಚಾರವಾಗಿದೆ. ಇದು ನಿಯಮ 4. ಅದನ್ನ ಮಾರ್ಕ್ ಮಾಡಿಕೊಂಡ್ರೆ, ಈ ನಿಯಮದಲ್ಲಿ ಅಡಕವಾದ ವಿಷಯ ತುಂಬಾ ಗಹನವಾದುದು. ಸರಳತೆ ನಿಸರ್ಗದ ಜೀವಾಳ. ಅದು ಕೂಡ ಅಂಡರ್ಲೈನ್ ಮಾಡಿಕೊಂಡ್ರೆ, ಡ್ಯಾಶ್ ನಿಸರ್ಗದ ಜೀವಾಳ ಅಂತ ಹಾಕ್ತಾರೆ. ಸರಳತೆ ಅದು ಪರತತ್ವದಲ್ಲಿ ಸುಪ್ತವಾಗಿದ್ದ ಸ್ಥಿತಿಯ ಛಾಯೆ. ಬೆಳವಣಿಗೆಗೆ ಅದೇ ಕಾರಣ. ಅದನ್ನು ಆತ್ಮದ ಸಾರ ಸರ್ವಸ್ವ ಎಂದರೆ ಹೆಚ್ಚು ಸಮಂಜಸವಾದೀತು. ಆತ್ಮದ ಸಾರ ಸರ್ವಸ್ವ ಅಂದ್ರೆ ಸರಳತೆ. ನಾವು ಆಧ್ಯಾತ್ಮಿಕವಾಗಿ ನಾವು ಪ್ರಗತಿ ಆಗ್ತಾ ಇದ್ದೀವಿ ಅಂತ ಹೋದಾಗ, ನಮ್ಮನ್ನು ನಾವು ನೋಡ್ಕೊಂಡಾಗ ಈ ಸರಳತೆಯ ಗುಣ ನಮ್ಮಲ್ಲಿ ವ್ಯಕ್ತ ಆಗ್ತಾ ಇದೆ ಅಂತ ನಾವು ಮನಗಾಣಲಿಕ್ಕೆ ಪ್ರಯತ್ನ ಪಡಬೇಕು. ನಾವು ಆಧ್ಯಾತ್ಮಿಕವಾಗಿ ಎಷ್ಟೇ ಉನ್ನತ ಹಂತಕ್ಕೆ ಹೋದ್ರೂ ಕೂಡ ನಮಗೆ ಸರಳತೆ ವ್ಯಕ್ತ ಆಗ್ತಿಲ್ಲ ಅಂದ್ರೆ ಎಲ್ಲೋ ಏನೋ ತೊಡಕಾಗಿದೆ ಅಂತ. ವಾಸ್ತವವಾಗಿ ಇದು ನಿಸರ್ಗದ ಜೀವಸತ್ವ. ಇಲ್ಲಿಂದಲೇ ಎಲ್ಲ ಕ್ರಿಯೆಯು ಆರಂಭವಾಗುವುದು. ಇದೇ ನಿಜತತ್ವ. ಇಲ್ಲಿಂದ ಮುಂದೆ ಮಾಯೆಯ ವಲಯವಿದೆ. ಸರಳತೆ ದಾಟಿದ ಮೇಲೆ ಮಾಯೆಯ ವಲಯ ಇದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಜನರು ಮಾಯೆಯ ಕ್ಷೇತ್ರದಲ್ಲಿಯೇ ಇದ್ದು ಅದರಂತೆ ಕಾರ್ಯ ಮಾಡುವರು. ಮಾಯೆಯು ಸೃಷ್ಟಿಯ ನಾಮರೂಪಗಳಿಗೆ ಕಾರಣವಾಯಿತೆನ್ನಬಹುದು. ಆಯ್ತಾ? ನಾಮರೂಪ ಸ್ಪರ್ಶ ರಸಗಂಧ ಅಂತ 5 ಹೇಳ್ತೀವಿ ನಾವು ಉಪನಿಷತ್ನಲ್ಲಿ. ನಾಮರೂಪ ಸ್ಪರ್ಶ ರಸಗಂಧ ಇದಿಷ್ಟು ಕೂಡ ತನ್ಮಾತ್ರಗಳು. ಅಂದ್ರೆ ನಮ್ಮ ಜ್ಞಾನೇಂದ್ರಿಯಗಳೇನಿದೆ, ಆ ಜ್ಞಾನೇಂದ್ರಿಯಗಳು ಈ 5ನ್ನೇ ಗ್ರಹಿಸೋದು. ಒಂದೊಂದು ಜ್ಞಾನೇಂದ್ರಿಯ ಒಂದೊಂದು ತನ್ಮಾತ್ರನ ಅದು ಗ್ರಹಿಸುತ್ತೆ. ನಾಮರೂಪ ಸ್ಪರ್ಶ ರಸಗಂಧ ಈ 5 ಇದೆಯಲ್ಲ, ಈ 5ನ್ನ ದಾಟಿ ನಾವು ಬೆಳಿಬೇಕು. ಇದು ಮನುಷ್ಯನಲ್ಲಿಯೂ ಬೆಳೆದು ಗ್ರಂಥಿಗಳ ರೂಪ ತಾಳಿ ಬಿಚ್ಚಲು ಕಠಿಣವಾಯಿತು. ಅದನ್ನು ಬಿಡಿಸಲು ವಿಶಿಷ್ಟವಾದಂತಹ ಇಚ್ಛಾಶಕ್ತಿಯೇ ಬೇಕು. ಗುರುಗಳು ಯಾಕೆ ಬೇಕು ಅಂತ ಮತ್ತೊಮ್ಮೆ ಅಂಡರ್ಲೈನ್ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈ ಗಂಟನ್ನು ಬಿಚ್ಚಬೇಕಾದ್ರೆ ನಾಮ ರೂಪ ಸ್ಪರ್ಶ ರಸಗಂಧ ಈ 5 ಗಂಟು ಇದು ಸೂಕ್ಷ್ಮ ಸ್ತರದಲ್ಲಿ ಇರುತ್ತೆ. ಇದು ಸ್ಥೂಲ ಸ್ತರದಲ್ಲಿ ಇಲ್ಲ. ಸ್ಥೂಲ ಸ್ತರದಲ್ಲಿ ನಮಗೆ ಜ್ಞಾನೇಂದ್ರಿಯಗಳಿದೆ, ಸೂಕ್ಷ್ಮ ಸ್ತರದಲ್ಲಿ ಅದು ಗ್ರಹಿಸ್ತಕ್ಕಂಥ ವಿಚಾರಗಳಿದೆ. ಈ 5 ಗಂಟನ್ನ ನಾವು ಬಿಚ್ಕೋಬೇಕಂದ್ರೆ ಸೂಕ್ಷ್ಮದ ಸ್ಥಿತಿಯಲ್ಲಿ ಅದಕ್ಕೆ ಬೇಕಾದಂಥದ್ದು ವಿಶೇಷವಾದಂಥ ಇಚ್ಛಾಶಕ್ತಿ. ಅದು ಸಾಮಾನ್ಯವಾಗಿ ಸಾಧಾರಣ ಮನುಷ್ಯರಲ್ಲಿ ಇರಲ್ಲ. ಹಾಗಾಗಿ ಆಧ್ಯಾತ್ಮಿಕತೆಯಲ್ಲಿ ಗುರುವಿನ ಅಗತ್ಯ ಬಹಳ ಮಹತ್ವದ್ದಾಗಿರುತ್ತೆ. ಇದರಲ್ಲಿ ಸಿಲುಕಿ ಮನುಷ್ಯನು ಮೇಲುನೋಟಕ್ಕೆ ಒಂದು ಸ್ಥೂಲ ರೂಪವನ್ನು ಪಡೆದನು. ಬಾಹ್ಯ ಪರಿಸರವು ಅವನ ಮೇಲೆ ತನ್ನ ಪ್ರಭಾವ ಬೀರಲು ಆರಂಭಿಸಿದವು. ಕ್ರಿಯೆ ಪ್ರತಿಕ್ರಿಯೆಗಳು ಉಂಟಾಗಿ ಪರಿಸ್ಥಿತಿ ಕೆಡುತ್ತಾ ಹೋಗುವುದು. ಇದರ ಪರಿಣಾಮವಾಗಿ ಸರಳತೆಯು ಅದರಲ್ಲಿ ಪೂರ್ಣ ಮರೆಯಾಗುವುದು. ಹೀಗೆ ಇವೆಲ್ಲ ಒಂದು ರೀತಿಯ ಜಾಲಗಳಾಗಿ ಪರಿಣಮಿಸಿ ಮನುಷ್ಯನು ಅವುಗಳಲ್ಲಿ ಸಿಕ್ಕಿ ಬಿಡುವನು. ಯಾಕೆ ಮನುಷ್ಯ ಸಿಕ್ಕಿ ಬಿದ್ದಿದ್ದಾನೆ ಅಂತ ಮತ್ತೊಮ್ಮೆ ಅದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸೃಷ್ಟಿಗೆ ಮುಂಚೆ ಏನಿತ್ತು? ಸೃಷ್ಟಿಯ ಮುಂಚೆ ಎಲ್ಲೆಲ್ಲೂ ಆವರಿಸಿದ್ದ ಶಾಂತಿಯು ಕ್ಷೋಭದಿಂದ ಕದಡಿತು. ಮೊದಲು ಏನಿತ್ತು? ಶಾಂತಿ ಇತ್ತು, ಪರಿಪೂರ್ಣವಾದಂತ ಶಾಂತಿ. ತದನಂತರ ಏನಾಯ್ತು? ಪರ್ಫೆಕ್ಟ್ ಕಾಮ್ನೆಸ್ ಅಂತ ಬರೀತಾರೆ ಬಾಬುಜಿ. ಅದಾದ್ಮೇಲೆ ಕ್ಷೋಭ ಉಂಟಾಯಿತು. ಕ್ಷೋಭ ಉಂಟಾದ್ಮೇಲೆ ಸ್ವಲ್ಪ ಮಟ್ಟಿಗೆ ರೆಸ್ಟ್ಲೆಸ್ನೆಸ್ ಬರಲಿಕ್ಕೆ ಶುರು ಆಯಿತು. ರೂಪಗಳು ಕಾಣಿಸಿಕೊಂಡವು. ಎಲ್ಲ ವಸ್ತುಗಳು ತಮ್ಮ ಮೂಲ ಶಕ್ತಿಯ ಛಾಯೆಯನ್ನು ತಮ್ಮೊಳಗೆ ತಂದುವಾದ ಕಾರಣ ಕ್ಷೋಭೆಯಿಂದಾದ ಗತಿಶೀಲತೆಯನ್ನು ಪಡೆದು ವಿಶ್ವಶಕ್ತಿಗಳಂತೆ ಅವುಗಳ ಕಾಯವೂ ಆಗಿದೆ. ಈ ರೀತಿ ಒಂದು ಜೇಡರ ಬಲೆಯಂತೆ ನಿರ್ಮಾಣವಾಗತೊಡಗಿತು. ಅದರ ಒಂದೊಂದು ಎಳೆಯ ಪ್ರತಿಯೊಂದು ಕಣವು ಶಕ್ತಿಯನ್ನು ಪಡೆದಿದೆ. ನಾವು ಜೇಡರ ಬಲೆ ಅಂತ ಮಾಡ್ತೀವಲ್ಲ, ಆ ಜೇಡರ ಬಲೆಯಲ್ಲಿ ಒಂದೊಂದು ಎಳೆ ಏನಿದೆ ಆ ಪ್ರತಿಯೊಂದರಲ್ಲೂ ಆ ಮೂಲದಿಂದ ಬಂದಿರತಕ್ಕಂಥ ಶಕ್ತಿ ಹರಿತಾ ಇದೆ. ಅವೆಲ್ಲ ಮೂಲಕ್ಕೆ ಹೋಗುವವರೆಗೆ ಅದರ ರೂಪ ಹಾಗೆಯೇ ಇರುವುದು. ಮನುಷ್ಯನ ಸೃಷ್ಟಿಯಾದಾಗ ಆತನ ಸ್ಥಿತಿಯು ಸುಪ್ತ ರೂಪದಲ್ಲಿದ್ದಿತು. ಇದನ್ನು ಅಂಡರ್ಲೈನ್ ಮಾಡ್ಕೊಂಡ್ರೆ, ಈಗ ನಾವೇನ್ ಮನುಷ್ಯನ ಸ್ಥೂಲ ರೂಪದಲ್ಲಿ ನೋಡ್ತೀವಲ್ಲ, ಆ ಸ್ಥೂಲ ರೂಪದಲ್ಲಿ ಇರಲಿಲ್ಲ ಮನುಷ್ಯ, ಸುಪ್ತ ಸ್ಥಿತಿಯಲ್ಲಿ ಇದ್ದಿತು.
ಆತನು ತಂದಿದ್ದ ಎಲ್ಲ ಘಟಕಗಳು ಇನ್ನೂ ಪ್ರಕಟವಾಗಿರಲಿಲ್ಲ. ಸಾವಕಾಶವಾಗಿ ಆತನಲ್ಲಿದ್ದ ಶಕ್ತಿಗಳು ವಿಕಾಸಗೊಳ್ಳಲು ಆರಂಭಿಸಿದವು. ಆತನ ಸೃಷ್ಟಿಗೆ ಮುಂಚೆ ಪ್ರಥಮ ಕ್ಷೋಭವನ್ನು ಹುಟ್ಟಿಸಿದ ಅದೇ ಮೂಲ ಕಲ್ಪನೆಯೇ ಆತನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯಿತು. ಸೊ ಆ ಕ್ಷೋಭದಲ್ಲಿ ಏನಾಗಿತ್ತಲ್ಲ, ಅದೇ ರೀತಿಯಾದಂಥ ಕ್ಷೋಭೆ ಆಂತರ್ಯದಲ್ಲಿ ಮನುಷ್ಯನಲ್ಲೂ ಕೂಡ ಕಾರ್ಯಗತ ಮಾಡ್ತಾ ಇತ್ತು. ಅದು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯಿತು. ದೈವಿ ಕಾರ್ಯಗಳಂತೆಯೇ ಅದರ ಕಾರ್ಯಗಳು ನಡೆದವು. ಆದರೆ ದೈವಿ ಇಚ್ಛೆಯು ಕೆಳಮುಖವಾಗಿದ್ದುದರಿಂದ ಮನುಷ್ಯನ ಕಲ್ಪನೆಯು ಮೂಲ ಸ್ಥಿತಿಯ ಅಥವಾ ಅತ್ಯುನ್ನತ ಸ್ಥಿತಿಯ ವಿರುದ್ಧದ ದಿಶೆಯನ್ನು ಹಿಡಿದು ತನ್ನದೇ ಆದ ಸೃಷ್ಟಿಯನ್ನು ನಿರ್ಮಿಸಿತು. ಸೊ ಇವಾಗ ನಾವು ಸುಮಾರು ಸತಿ ಮಾತಾಡಿದ್ರಿಂದ 2 ಸೃಷ್ಟಿ ಇದೆ ಅಂತ. ದೈವ ಸೃಷ್ಟಿ, ಮನುಷ್ಯ ಸೃಷ್ಟಿ. ಇದು ಎರಡೂ ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತ ಕೂಡ ನಾವು ಮಾತಾಡಿದ್ದೀವಿ. ಎರಡೂ ವಿರುದ್ಧ ದಿಕ್ಕಿನಲ್ಲಿ ಸುತ್ತುತ್ತಾ ಇರೋದ್ರಿಂದ ಮನುಷ್ಯ ತಾನು ಸೃಷ್ಟಿ ಮಾಡ್ಕೊಳ್ತಕ್ಕಂಥ ವಿಚಾರಗಳಲ್ಲೇ ತನ್ನನ್ನು ತಾನು ಹೊಲಿದುಕೊಳ್ತಾ ಹೋಗ್ತಾನೆ. ದೈವಿ ಸೃಷ್ಟಿಯ ಬಗ್ಗೆ ತಾನು ಕಲ್ಪನೆ ಕೊಡ್ಲಿಕ್ಕೆ ಹೋಗೋದೇ ಇಲ್ಲ, ಅದರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ಮತ್ತೊಂದು ನಮಗೆ ಕುರುಹು, ನಾವು ಆಧ್ಯಾತ್ಮಿಕವಾಗಿ ಪ್ರಯಾಣ ಮಾಡ್ತಿದ್ದೀವಿ ಅಂದ್ರೆ ದೈವಿ ಸೃಷ್ಟಿಯ ಬಗ್ಗೆ ಮನುಷ್ಯನ ಗಮನ ಕಾಲಕ್ರಮೇಣದಲ್ಲಿ ತಿರುಗ್ತಾ ಹೋಗುತ್ತೆ. ಹಾಗಾದ್ರೆ ಮನುಷ್ಯನ ಗಮನ ದೈವಿ ಸೃಷ್ಟಿಯ ಕಡೆಗೆ ತಿರುಗಬೇಕಾದ್ರೆ ನಮ್ಮ ಮನುಷ್ಯ ಸ್ತರದಲ್ಲಿ ನಾವೇನು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ ಅದನ್ನ ಬಿಡ್ಲಿಕ್ಕೆ ರೆಡಿ ಆಗಿರ್ಬೇಕು. ಯಾರು ನಮ್ಮ ಮನುಷ್ಯ ಸ್ತರದಲ್ಲಿ ಇರತಕ್ಕಂಥ ಸೃಷ್ಟಿನ ಬಿಡ್ಲಿಕ್ಕೆ ರೆಡಿ ಆಗ್ತಾರೋ ಅವರು ಕಾಲಕ್ರಮೇಣದಲ್ಲಿ ದೈವಿ ಸೃಷ್ಟಿಯ ಅಧೀನವಾಗ್ತಾ ಹೋಗ್ತಾರೆ. ಅತ್ಯುನ್ನತ ಸ್ಥಿತಿಯ ವಿರುದ್ಧ ದಿಶೆಯನ್ನು ಹಿಡಿದು ತನ್ನದೇ ಆದ ಸೃಷ್ಟಿಯನ್ನು ನಿರ್ಮಿಸಿತು. ವಿರುದ್ಧ ದಿಶೆಯನ್ನು ಹಿಡಿದುದರಿಂದ ಆತನ ಎಲ್ಲಾ ಕಾರ್ಯಗಳು ನಿಸರ್ಗದ ವಿರುದ್ಧವಾಗಿಯೇ ಇದ್ದವು. ಇದೊಂದು ಅಂಡರ್ಲೈನ್ ಮಾಡ್ಕೊಳ್ರಿ. ನಿಸರ್ಗದ ವಿರುದ್ಧವಾಗಿರೋವರೆಗೂ ಕೂಡ ನಾವು ಸಂಸ್ಕಾರಗಳನ್ನು ಮಾಡ್ಕೊಳ್ತಾ ಇರ್ತೀವಿ. ಮೊನ್ನೆ ಮಾಸ್ಟರ್ ಮೈಸೂರಿನಲ್ಲಿ ಮಾತಾಡ್ಬೇಕಾದ್ರೆ, ಬೆಂಗಳೂರು ಬಂದಿದ್ದಾಗ ಮತ್ತು ಮೈಸೂರು ಬಂದಿದ್ದಾಗ, ಕರ್ನಾಟಕಕ್ಕೆ ಬಂದಿದ್ದಾಗ ಒಂದು ವಿಚಾರ ಹೇಳ್ತಾ ಇದ್ರು. ನಾವು ನಿಸರ್ಗದ ವಿರುದ್ಧ ಏನೇ ಕೆಲಸ ಮಾಡಿದ್ರು ಅದು ನಿಸರ್ಗದಲ್ಲಿ ಪ್ರತಿಕ್ರಿಯೆ ಉಂಟು ಮಾಡಿ ಅದರಿಂದ ನಿಮಗೆ ಸಂಸ್ಕಾರಗಳು ಫಾರ್ಮ್ ಆಗುತ್ತೆ ಅಂತ. ಸರಿನಾ? ಇದೊಂದು ತತ್ವನ ನೀವು ಸರಿಯಾಗಿ ಗ್ರಹಿಸಿದ್ರೆ ಹಾಗಾದ್ರೆ ನಾವು ಯಾವ ಸ್ತರದಲ್ಲಿ ಅಸ್ತಿತ್ವದಲ್ಲಿ ಇರ್ತೀವಿ? ನಾವೆಲ್ಲರೂ ಸಹ ಮನುಷ್ಯರು 3 ಸ್ತರದಲ್ಲಿ ಅಸ್ತಿತ್ವದಲ್ಲಿ ಇರ್ತೀವಿ. ಸೊ ಆಧ್ಯಾತ್ಮಿಕ ಸ್ತರ, ಮಾನಸಿಕ ಸ್ತರ ಮತ್ತೆ ದೈಹಿಕ ಸ್ತರ. ಈ 3 ಸ್ತರದಲ್ಲಿ ಅಸ್ತಿತ್ವದಲ್ಲಿ ಇರಬೇಕಾದ್ರೆ ನಿಸರ್ಗದ ವಿರುದ್ಧ ಕೆಲಸ ಮಾಡೋದು ಅನ್ನೋದಾಯ್ತು ಅಂತಂದ್ರೆ ಯಾವ ಸ್ತರದಲ್ಲಿ ನಿಸರ್ಗದ ವಿರುದ್ಧ ಕೆಲಸ ಮಾಡ್ತಾ ಇದ್ದೀವಿ? ದೈಹಿಕ ಸ್ತರದಲ್ಲಿ ಮಾಡ್ತಾ ಇದ್ದೀವ, ಮಾನಸಿಕ ಸ್ತರದಲ್ಲಿ ಮಾಡ್ತಾ ಇದ್ದೀವ, ಆಧ್ಯಾತ್ಮಿಕ ಸ್ತರದಲ್ಲಿ ಮಾಡ್ತಾ ಇದ್ದೀವ? ಇದನ್ನ ನಮ್ಮನ್ನ ನಾವು ನೋಡ್ಕೋಬೇಕಾಗತ್ತೆ, ಯಾವ ಸ್ತರದಲ್ಲಿ ಮಾಡ್ತಾ ಇದ್ದೀವಿ ಅಂತ. ಯಾಕೆಂತಂದ್ರೆ 3 ಸ್ತರದಲ್ಲಿ ನಾವು ನಿಸರ್ಗದ ವಿರುದ್ಧ ನಡೆದಾಗ ಅತಿ ಹೆಚ್ಚು ಸಂಸ್ಕಾರಗಳನ್ನ ಫಾರ್ಮ್ ಮಾಡ್ಕೊಳ್ತೀವಿ. ಸರಿ, ಈಗ ದೈಹಿಕ ಸ್ತರದಲ್ಲಿ ನಾವು ನಿಸರ್ಗದ ವಿರುದ್ಧ ನಡೆದಾಗ ಆ ದೈಹಿಕ ಸ್ತರದಲ್ಲಿ ನಡಿಬೇಕಾದ್ರೆ ಅದಕ್ಕೆ ನಿಮಗೆ ಮಾನಸಿಕ ಸ್ತರ ಮತ್ತು ಆಧ್ಯಾತ್ಮಿಕ ಸ್ತರದಲ್ಲಿ ನಮಗೆ ಇಗ್ನೋರೆನ್ಸ್ ಇರಬೇಕು, ಅಜ್ಞಾನವಿರಬೇಕು. ಮಾನಸಿಕ ಸ್ತರದಲ್ಲಿ ಯೋಚನೆ ಮಾಡುವಂತ ಪ್ರವೃತ್ತಿ ಬೆಳೆದೇ ಇರಬೇಕು. ಇದೆರಡೂ ಇದ್ದಾಗ ದೈಹಿಕ ಸ್ತರದಲ್ಲಿ ಕೂಡ ನಾವು ನಿಸರ್ಗದ ವಿರುದ್ಧ ಹೋಗ್ತೀವಿ. ಈ ಸ್ತರದಲ್ಲಿ ನಾವು ಹೋದಾಗ ಅತಿ ಹೆಚ್ಚು ಸಂಸ್ಕಾರಗಳನ್ನ ಮಾಡ್ಕೊಳ್ತೀವಿ. ಯಾಕಂದ್ರೆ 3 ಕೂಡ ವಿರುದ್ಧ ದಿಕ್ಕಿನಲ್ಲೇ ಇದೆ. ಅದೇ ನಾವೇನಾದ್ರೂ ಮಾನಸಿಕ ಸ್ತರದಲ್ಲಿ ನಿಸರ್ಗದ ವಿರುದ್ಧ ನಡೆದಾಗ ಸೂಕ್ಷ್ಮ ಸಂಸ್ಕಾರಗಳನ್ನ ಮಾಡ್ಕೊಳ್ತೀವಿ. ಆಧ್ಯಾತ್ಮಿಕ ಸ್ತರದಲ್ಲಿ ನಾವು ನಿಸರ್ಗದ ವಿರುದ್ಧ ನಡೆದಾಗ ಇನ್ನೂ ಸೂಕ್ಷ್ಮ ಸಂಸ್ಕಾರಗಳು ಮಾಡ್ಕೊಳ್ತೀವಿ. ಸೊ ನಾವು ಬರೀ ಒಂದು ಸ್ತರದಲ್ಲಿ ನಿಸರ್ಗದ ವಿರುದ್ಧ ನಡಿತೀವ ಅಥವಾ 2 ಸ್ತರಗಳು ಸೇರಿ ನಿಸರ್ಗದ ವಿರುದ್ಧ ನಡಿತೀವ, ಅದ್ರ ಪ್ರಕಾರ ನಮಗೆ ಆಗ್ತಕ್ಕಂಥ ಸಂಸ್ಕಾರಗಳು ಕೂಡ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಸೊ ರೀಸೆಂಟ್ಲಿ ಮಾಸ್ಟರ್ ವಾಸ್ ಟಾಕಿಂಗ್ ಅಬೌಟ್ that whenever we go against nature, there will be some reaction from nature, and that is what is the reason for the samskara formation. Now, if that is the formula, then we have to ask ourselves, we all have 3 levels of existence. We have a spiritual level of existence, we have a mental level and a physical level. Now, suppose we do an activity which is against nature at all 3 levels.
then we form the grossest samskara. We do an activity which is against nature, say at the mental level and not at the physical level, then we might not necessarily form that gross samskara. Suppose we do an activity against nature at the spiritual level only and not at the level of the physical body and the mind, then we form the subtlest of the samskaras. So this is a very, very important formula. This is also spoken about in the Upanishads. That what is samskara? One way of looking at samskara is the reaction of nature whenever we act against nature. That is all samskara is. ಸೊ ಸಂಸ್ಕಾರ ಅಂದ್ರೆ ಏನು ಅಂತ ಉಪನಿಷತ್ತಲ್ಲಿ ಬರುತ್ತೆ ಅಂದ್ರೆ ಒನ್ ಆಫ್ ದ ವಿವರಣೆ ಒಂದು ವಿವರಣೆ ಏನಪ್ಪಾ ಅಂದ್ರೆ ನಿಸರ್ಗದ ವಿರುದ್ಧ ನಾವು ನಡೆದಾಗ ನಿಸರ್ಗದಿಂದ ಏನು ಪ್ರತಿಕ್ರಿಯೆ ಬರುತ್ತೆ ಅದನ್ನು ನಾವು ಸಂಸ್ಕಾರ ಅಂತ ಕರಿತೀವಿ. ಆ ನಿಸರ್ಗದಿಂದ ಪ್ರತಿಕ್ರಿಯೆ ನಮ್ಗೆ ಏನ್ ಬರುತ್ತೆ ಅದು 3 ಸ್ತರದಲ್ಲಿ ಆಗ್ಬೋದು. ದೈಹಿಕ ಸ್ತರದಲ್ಲಿ ಆಗ್ಬೋದು, ಮಾನಸಿಕ ಸ್ತರದಲ್ಲಿ ಆಗ್ಬೋದು, ಆಧ್ಯಾತ್ಮಿಕ ಸ್ತರದಲ್ಲಿ ಆಗ್ಬೋದು. ಯಾವ ಸ್ತರದಲ್ಲಿ ನಿಸರ್ಗದಿಂದ ಪ್ರತಿಕ್ರಿಯೆ ನಮಗೆ ಫಾರ್ಮ್ ಆಗುತ್ತೆ ಅದ್ರ ಪ್ರಕಾರ ಆ ಸಂಸ್ಕಾರದ ಸ್ಥೂಲತೆ ಏರ್ಪಾಡಾಗುತ್ತೆ. ಇದು ಒಂದು ಫಾರ್ಮುಲಾ, ಇದು ಜ್ಞಾಪಕ ಇಟ್ಕೋಬೇಕು. ಇದನ್ನ ನಮ್ಮನ್ನ ನಾವು ನೋಡ್ಕೊಳ್ತಾ ಇರ್ಬೇಕು. ನಾವು ಎಷ್ಟೋ ಸತಿ ಗುರುಗಳು ಹೇಳ್ತಾರೆ, ದೇಹದ ಮೇಲೆ ಏನ್ ಪರಿಣಾಮ ಆಗ್ತಿದೆ ನೋಡ್ಕೊಳ್ರಿ, ನೀವು ಮಾಡ್ತಿರ್ತಕ್ಕಂಥ ಕೆಲಸದಿಂದ ಮನಸ್ಸಿನ ಮೇಲೆ ಏನ್ ಪರಿಣಾಮ ಆಗುತ್ತೆ ಮತ್ತೆ ಆಧ್ಯಾತ್ಮಿಕ ಸ್ತರದ ಮೇಲೆ ಏನ್ ಪರಿಣಾಮ ಆಗುತ್ತೆ ಅಂತ. ನೀವು ಮಾಡ್ತಕ್ಕಂಥ ಕೆಲಸದಿಂದ ಈ 3 ಸ್ತರಗಳಲ್ಲಿ ಹಗುರತೆ ತನಗೆ ತಾನಾಗಿ ಹಾಗೆ ಕಾಪಾಡ್ಕೊಂಡಿತ್ತು ಅಂತಂದ್ರೆ ನೀವು ಯಾವುದೇ ರೀತಿಯಾದಂತ ಸಂಸ್ಕಾರಗಳನ್ನ ನೀವು ಮಾಡ್ಕೊಳ್ತಾ ಇಲ್ಲ. ಅಂದ್ರೆ ದೈವಿ ಸೃಷ್ಟಿ ಯಾವ ರೀತಿ ಇದೆ ಅದೇ ದಿಕ್ಕಿನಲ್ಲಿ ನೀವು ಸಾಕ್ತಾ ಇದ್ದೀರಾ, ಹಾಗಾಗಿ ನಿಮ್ಗೆ ಯಾವುದೇ ಪ್ರತಿಕ್ರಿಯೆ ಬರ್ತಾ ಇಲ್ಲ. ನಾವು ದೈವಿ ಸೃಷ್ಟಿಯ ವಿರುದ್ಧವಾಗಿ ನಾವು ಸೃಷ್ಟಿ ಮಾಡ್ಕೊಂಡಾಗ ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ. ಅದನ್ನೇ ನಾವು ಸಂಸ್ಕಾರ ಅಂತ ಕರಿತೀವಿ. ಸರಿನಾ? ಇದರಿಂದ ವೈಯಕ್ತಿಕ ಜಾಲವು ಆತನಲ್ಲಿ ರಚನೆ ಆಯಿತು. ವೈಯಕ್ತಿಕ ಜಾಲ ಅಂದ್ರೆ ನಾವು ಮಾಡ್ಕೊಂಡಿರ್ತಕ್ಕಂಥ ಸಂಸ್ಕಾರಗಳು. ಅಂದ್ರೆ ನಾವು ಅಷ್ಟು ನಿಸರ್ಗದ ವಿರುದ್ಧ ನಾವು ಕೆಲಸ ಮಾಡಿದ್ದೀವಿ. ನಾವು ನಿಸರ್ಗದ ವಿರುದ್ಧ ಎಷ್ಟು ಕೆಲಸ ಮಾಡ್ತೀವೋ ಅಷ್ಟೇ ದೊಡ್ಡ ಜಾಲ ಸಂಸ್ಕಾರದ್ದು ನಾವು ನಿರ್ಮಾಣ ಮಾಡ್ಕೊಳ್ತೀವಿ. ಇವೆರಡರ ಕಾರ್ಯಗಳು ಒಂದೇ ತರನಾಗಿದ್ದರೂ ಶುದ್ಧತೆಯಲ್ಲಿ ಮಾತ್ರ ಮನುಷ್ಯನಲ್ಲಿದ್ದು ದೈವಿ ಕಲ್ಪನೆಗಿಂತ ಕೆಳಮಟ್ಟದ್ದಾಗಿರುತ್ತದೆ. ಸೊ ಮನುಷ್ಯನ ಸ್ತರದಲ್ಲಿ ಯಾಕದು ಶುದ್ಧತೆ ಇರಲ್ಲ ಅಂದ್ರೆ ದೈವಿ ಸ್ತರದಲ್ಲಿ ಸಾರ್ವತ್ರಿಕವಾದಂತ ಒಂದು ದಿಕ್ಕಿನಲ್ಲಿ ಕೆಲಸ ಸಾಗ್ತಾ ಇರುತ್ತೆ. ಮನುಷ್ಯನ ಸ್ತರದಲ್ಲಿ ವೈಯಕ್ತಿಕವಾದಂತ ಸ್ತರದಲ್ಲಿ ಕೆಲಸ ಸಾಗ್ತಾ ಇರುತ್ತೆ. ಮನುಷ್ಯ ತನಗೆ ಏನು ಲಾಭದಾಯಕವಾಗಿದೆ ಆ ದೃಷ್ಟಿಕೋನದಲ್ಲಿ ತನ್ನ ಜಾಲವನ್ನು ನಿರ್ಮಾಣ ಮಾಡ್ಕೊಳ್ತಾನೆ. ದೈವಿ ಸೃಷ್ಟಿಗೆ ಲಾಭ ನಷ್ಟಗಳ ಆಲೋಚನೆ ಇಲ್ಲ. ಅದಕ್ಕೆ ಸೃಷ್ಟಿ ಆಗ್ಬೇಕು, ಸೃಷ್ಟಿ ಆಗುತ್ತೆ ಅಷ್ಟೇ. ಅದಕ್ಕೆ ಯಾವುದೇ ರೀತಿಯಾದಂತಹ ಲಾಭ ನಷ್ಟಗಳ ಒಂದು ಕಲ್ಪನೆ ಕೂಡ ಅದಕ್ಕಿಲ್ಲ. ಹಾಗಾಗಿ ಏನಾಗುತ್ತೆ, ದೈವಿ ಸೃಷ್ಟಿನಲ್ಲಿ ಇರ್ತಕ್ಕಂಥ ಪರಿಶುದ್ಧತೆ ಮನುಷ್ಯ ಸೃಷ್ಟಿನಲ್ಲಿ ಯಾಕಿರಲ್ಲ ಅಂದ್ರೆ ವೈಯಕ್ತಿಕವಾದಂತ ಅಹಂ, ನಾನು ನನ್ನದು ನನಗೋಸ್ಕರ ಅನ್ನೋ ಒಂದು ಅಹಂ ಇದೆಯಲ್ಲ ಮನುಷ್ಯ ಸೃಷ್ಟಿನಲ್ಲಿ ಅದು ತನಗೆ ಅರಿವಿಲ್ಲದಂಗೆನೆ ಅದು ಅಡಕವಾಗಿರುತ್ತೆ. ಯಾವಾಗ ಅಹಂ ಅಡಕ ಆಗುತ್ತೋ ಅದರ ಶುದ್ಧತೆ ಕಡಿಮೆ ಆಗುತ್ತೆ. ಶುದ್ಧತೆ ಕಡಿಮೆ ಆದಾಗ ನಿಮಗೆ ಏನಾಗುತ್ತೆ, ಆ ಜಾಲ ನಾವೇನು ಹೊಸದುಕೊಳ್ತೀವಿ ಅದು ಇನ್ನೂ ಹೆಚ್ಚು ಗಟ್ಟಿಯಾಗಿರುತ್ತೆ. ದೈವ ಕಲ್ಪನೆಯು ತಾನು ಇಟ್ಟುಕೊಂಡಿದ್ದ ಕಾಲ ಪರಿಮಿತಿಯು ಮುಗಿದಾಗಲೇ ಈಶ ಸೃಷ್ಟಿಯ ಸಂಹಾರವಾಗುವುದು. ಸೊ ಭಗವಂತನ ಸೃಷ್ಟಿಗೂ ಒಂದು ಇತಿಮಿತಿ ಅಂತಿದೆ, ಅದಕ್ಕೊಂದು ಕಾಲ ಅಂತ ಇರುತ್ತೆ. ಆ ಕಾಲ ಆದ್ಮೇಲೆ ಆ ಸೃಷ್ಟಿಯ ಸಂಹಾರ ಆಗುತ್ತೆ. ಮನುಷ್ಯನಾದರೂ ತನ್ನ ಸೃಷ್ಟಿಯ ಜಾಲವನ್ನು ನಿರ್ಮಿಸಲು ಕಾರಣವಾದ ಕಂಪನಗಳನ್ನು ಕೊನೆಗೊಳಿಸಿದಾಗಲೇ ಆತನ ಸೃಷ್ಟಿಯು ಕೊನೆಗೊಳ್ಳುವುದು. ಸೊ ದೈವ ಸೃಷ್ಟಿಗೆ ತನ್ನದೇ ಆದಂತೆ ಕಾಲಮಾನ ಇದೆ, ಮನುಷ್ಯನ ಸೃಷ್ಟಿಗೆ ತನ್ನದೇ ಆದಂತ ಕಾಲಮಾನ ಇಲ್ಲ. ಹಾಗಾದ್ರೆ ಪ್ರಪಂಚನೇ ಹೊರಟೋಯ್ತು ಅಂತಂದ್ರೆ ಮನುಷ್ಯ ಸೃಷ್ಟಿ ಕೂಡ ಹೋಗತ್ತಲ್ವಾ ಅಂತ ಯಾರಾದ್ರೂ ವಾದ ಮಾಡ್ಬೋದು. ಹೌದು, ಮನುಷ್ಯ ಸೃಷ್ಟಿ ಹೋಗುತ್ತೆ, ಆದರೆ ಮತ್ತೆ ಮುಂದಿನ ಸೃಷ್ಟಿ ಚಕ್ರದಲ್ಲಿ ಮತ್ತೆ ಅದೇ ವಾಪಸ್ ಬರುತ್ತೆ, ಎಲ್ಲೂ ಹೋಗಲ್ಲ. ಹಾಗಾದ್ರೆ ಮನುಷ್ಯ ಸೃಷ್ಟಿಯ ಚಕ್ರಕ್ಕೆ ಯಾವಾಗ ಕೊನೆ ಅಂದ್ರೆ ಆ ಮನುಷ್ಯ ಯಾವಾಗ ತಾನು ಕೊನೆ ಮಾಡ್ಕೋಬೇಕು ಅಂತ ಅನ್ಕೊಳ್ತಾನೆ ಆವಾಗ ಕೊನೆ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ದೈವಿ ಸೃಷ್ಟಿ ಆಟೋಮೆಟಿಕ್ ಆಗಿ ಇಂತಿಷ್ಟು ಸಮಯ ಆದ್ಮೇಲೆ ನಷ್ಟ ಆಗುತ್ತೆ. ಆದ್ರೆ ಮನುಷ್ಯ ಸೃಷ್ಟಿ ದೈವಿ ಸೃಷ್ಟಿಯ ಜೊತೆಗೆ ನಷ್ಟವಾಗಲ್ಲ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ದೈವಿ ಸೃಷ್ಟಿಗೆ ಕಾಲಮಾನ ಉಂಟು, ತನಗೆ ತಾನಾಗೆ ನಷ್ಟವಾಗುತ್ತೆ. ಆದ್ರೆ ಮನುಷ್ಯ ಸೃಷ್ಟಿಗೆ
ಕಾಲಮಾನ ಇಲ್ಲ, ಅದು ಹೊಸಿತಾನೇ ಇರುತ್ತೆ. ಸೊ ಈ ಜನ್ಮದಲ್ಲಿ ನಾವು ಒಂದಿಷ್ಟು ಹೊಸಿತಾ ಇರ್ತೀವಿ ಅಂತ ಇಟ್ಕೊಳ್ರಿ, ಜನ್ಮ ಮುಗೀತು. ಸೊ ದೇಹ ತ್ಯಾಗ ಮಾಡಿದ್ವಿ, ಮತ್ತೊಂದ್ ಕಡೆ ಹೋದ್ವಿ, ಮತ್ತೆ ಅಲ್ಲೊಂಚೂರು ಹೊಸಿತಾ ಇರ್ತೀವಿ. ಅಲ್ಲಿಂದ ಮತ್ತೊಂದು ಲೋಕಕ್ಕೆ ಹೋದ್ವಿ, ಅಲ್ಲಿ ಮತ್ತಷ್ಟು ಹೊಸಿತಾ ಇರ್ತೀವಿ. ಮತ್ತೆ ವಾಪಸ್ ಮನುಷ್ಯ ಲೋಕಕ್ಕೆ ಬಂದ್ವಿ, ಮತ್ತೆ ಹೊಸಿತಾ ಇರ್ತೀವಿ. ಇದು ಹೀಗೆ ನಿರಂತರವಾಗಿ ನಡೀತಿರುತ್ತೆ. ಸಪೋಸ್ ಈ ಯುಗ ಅಂತ್ಯವಾಯಿತು, ಮಹಾಪ್ರಳಯವಾಯಿತು ಅಂತ ಇಟ್ಕೋಣ. ಮಹಾಪ್ರಳಯವಾದಾಗ ಹಾಗಾದ್ರೆ ನಾವು ಹೊಸಕ್ಕಾಗಲ್ವಲ್ಲ ಅಂತ ಕೇಳ್ಬೋದು. ಮಹಾಪ್ರಳಯವಾದ್ಮೇಲೆ ಏನಾಗುತ್ತೆ, ಮನುಷ್ಯನ ಆ ಹೊಸೆಯುವಂತ ಸ್ವಭಾವ ಹಾಗೇ ಹೋಗಿರುತ್ತೆ. ನಾವು ಹಿಂದಿನ ಒಂದು ನಿಯಮದಲ್ಲಿ ಮಾತಾಡ್ಬೇಕಾದ್ರೆ ಪರಿಣಾಮ ಹಾಗೆಯೇ ಇರುತ್ತೆ ಅಂತ ಮಾತಾಡಿದ್ವಿ, ಜ್ಞಾಪಕ ಇದೆಯಾ? ನಿಯಮ 1ರಲ್ಲಿ ಆ ಪರಿಣಾಮ ಇದೇ ಪ್ರವೃತ್ತಿ, ಹೊಸೆಯುವಂತ ಪ್ರವೃತ್ತಿ. ಆ ಹೊಸೆಯುವಂತ ಪ್ರವೃತ್ತಿ ಇಟ್ಕೊಂಡೇ ನಾವು ಕೇಂದ್ರದ ಹತ್ರ ಹೋಗಿ ನೆಲೆ ನಿಲ್ತೀವಿ. ಯಾವಾಗ? ಮಹಾಪ್ರಳಯ ಆದಾಗ. ಮತ್ತೆ ಸೃಷ್ಟಿ ಚಕ್ರ ಶುರು ಆದಾಗ ಆ ಹೊಸುವಂತ ಪ್ರಮಾಣ ಎಷ್ಟು ಮಟ್ಟಿಗಿರುತ್ತೆ, ಅದೇ ಒಂದು ಹೊಸೆಯುವಂತ ಪ್ರಮಾಣ ವಾಪಸ್ ತಗೊಂಡು ಮತ್ತೆ ಹೊಸಲಿಕ್ಕೆ ಶುರು ಮಾಡ್ತೀವಿ. ಹಾಗಾದ್ರೆ ಯುಗ ಯುಗಗಳೇ ಸಾಗಿದ್ರು ಕೂಡ ಮನುಷ್ಯನ ಹೊಸೆಯುವಂತ ಪ್ರವೃತ್ತಿ ಹೋಗಲ್ಲ. ಹಾಗಾದ್ರೆ ಇದು ಒಂದೇ ದಾರಿ ಇರುವುದು. ಒಂದೇ ದಾರಿ ಏನಪ್ಪಾ ಅಂದ್ರೆ, ಮನುಷ್ಯನಿಗೆ ತಾನು ಯಾವಾಗ ಬೇಕಾದ್ರೂ ಆ ಹೊಸೆಯುವಂತ ಪ್ರವೃತ್ತಿನ ಕೊನೆಗಾಣಿಸ್ಕೊಳ್ಳಿಕ್ಕೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ. ಇದೇ ಕಾರಣಕ್ಕೇನೆ ಪ್ರತಿಯೊಬ್ಬ ಮನುಷ್ಯ ಕೂಡ ತನಗೆ ಫ್ರೀ ವಿಲ್ ಇದೆ. ವಿ ಹ್ಯಾವ್ ಫ್ರೀ ವಿಲ್. ವಿ ಆಲ್ ಫೀಲ್ ದಟ್ ವಿ ಹ್ಯಾವ್ ಎ ಫ್ರೀ ವಿಲ್. ಫ್ರೀ ವಿಲ್ ಫಾರ್ ವಾಟ್? ಫ್ರೀ ವಿಲ್ ಟು ಸ್ಟಾಪ್ ದ ಫಾರ್ಮೇಶನ್ ಆಫ್ ದ ಸಂಸ್ಕಾರ. That is the free will that is given to us by God. Now, most of the time, we do not exercise that free will. We exercise the free will thinking that we want to stop the formation of samskaras, but exactly without knowledge, we start forming more samskaras. ದೇವರು ನಮಗೆ ಪರಿಪೂರ್ಣವಾದಂತ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಇಚ್ಛಾಶಕ್ತಿಯ ಸ್ವಾತಂತ್ರ್ಯ, ಸಂಕಲ್ಪ ಶಕ್ತಿಯ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಇದೆರಡನ್ನೂ ಕೂಡ ನಾವು ಬೋತ್ ಆನ್ ದ ವಿಲ್ ಪವರ್ ಅಂಡ್ ದ ಥಾಟ್ ಪವರ್ ಗಾಡ್ ಹ್ಯಾಸ್ ಗಿವನ್ ಅಸ್ ಫ್ರೀಡಮ್. ಇದೆರಡನ್ನೂ ಕೂಡ ನಾವು ಯಾವ ಸಮಯದಲ್ಲಿ ನಾವು ಕೊನೆಗಾಣಿಸ್ಕೋಬೇಕು ಅಂತ ನಾವು ನಿರ್ಧಾರ ಮಾಡ್ತೀವೋ ಅವಾಗಲೇ ಅಷ್ಟೇ ಕೊನೆಗಾಣೋದು. ಈ ಏನು ಪರಿಪೂರ್ಣವಾದಂತ ಸ್ವಾತಂತ್ರ್ಯ ಇರ್ತಕ್ಕಂಥ ಇಚ್ಛಾಶಕ್ತಿ ಮತ್ತು ಸಂಕಲ್ಪ ಶಕ್ತಿ ಏನ್ ಕೊಟ್ಟಿದ್ದಾನಲ್ಲ, ಅದನ್ನ ನಾವು ಸಂಸ್ಕಾರಗಳನ್ನ ಕೊನೆಗಾಣಿಸ್ಲಿಕ್ಕೋಸ್ಕರ ನಾವು ಉಪಯೋಗಿಸ್ಕೋಬೇಕು. ಆದ್ರೆ ನಾವು ಇದೆರಡನ್ನೂ ಸಹ ನಮಗ್ ಅರಿವಿಲ್ದಂಗೆನೆ ಅಜ್ಞಾನದಿಂದ ಸಂಸ್ಕಾರಗಳನ್ನ ಸೃಷ್ಟಿ ಮಾಡ್ಕೊಳ್ತಕ್ಕಂಥ ರೀತಿನಲ್ಲಿ ನಾವು ಇದನ್ನ ಅಸರ್ಟ್ ಮಾಡ್ತೀವಿ. ಯಾರಾದ್ರೂ ಹಿಂಗ್ ಮಾಡ್ಬೇಡ, ಹಿಂಗ್ ಮಾಡಂತಂದ್ರೆ ನಾವು ನನ್ನ ಇಚ್ಛೆ ವಿರುದ್ಧ ನೀವು ನಿರ್ಧಾರ ಮಾಡ್ತಿದ್ದೀರಿ ಅಂತ ಗಲಾಟೆ ಮಾಡ್ತೀವಿ. ಅದು ನಮ್ಗೆ ಒಳ್ಳೇದೇ ಆಗಿರ್ಬೋದು, ಆದ್ರೆ ಕೇಳಲಿಕ್ಕೆ ರೆಡಿ ಇರಲ್ಲ ಅಲ್ವಾ? ಗುರುಗಳ ಹತ್ರ ಹೋಗ್ತೀವಿ, ಗುರುಗಳ ಹತ್ರ ಇದನ್ನೇ ಕೊಡಿ ಅದನ್ನೇ ಕೊಡಿ ಅಂತ ಕೇಳ್ತೀವಿ. ಗುರುಗಳು ಭಗವಂತ ಇನ್ನೂ ಹೆಚ್ಚಿನದನ್ನು ಕೊಡ್ಲಿಕ್ಕೆ ರೆಡಿ ಇರ್ಬೋದು, ಆದ್ರೆ ಅವರ ಕೈ ಕಾಲನ್ನು ನಾವು ಕಟ್ಟಾಕ್ತೀವಿ. ನಂಗೆ ಇದೇ ಬೇಕು, ಇದನ್ನೇ ಕೊಡ್ಬೇಕು ನೀವು ಅಂತ. ಸೊ ಹಾಗಾಗಿ ಭಗವಂತನ ಹತ್ರ ಹೋದಾಗ, ಗುರುಗಳ ಹತ್ರ ಹೋದಾಗ ಏನನ್ನೂ ಕೇಳದೇ ಇದ್ದಿದೆಯಲ್ಲ ಅದು ಒಳಿತು. ಯಾವಾಗ ನಮ್ಗೆ ಅದು ಅರ್ಥವಾಗುತ್ತೋ ನಾವು ಏನನ್ನೂ ಕೇಳಲಿಕ್ಕೆ ಹೋಗಲ್ಲ ಯಾರನ್ನು. ಯಾಕೆಂತಂದ್ರೆ ಯಾರನ್ನಾನು ಏನಾದ್ರೂ ಕೇಳಿದ್ರೆ ಅವರ ಒಂದು ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಿಸಿ ಅವ್ರೇನ್ ನಮಗೆ ಕೊಡ್ಬೇಕಂತಿದ್ರೆ ಅದನ್ನ ನಾವು ಅವರ ಕೈ ಕಾಲು ಕಟ್ಟಾಕ್ದಂಗೆ ಆಗುತ್ತೆ. ಸರಿನಾ? ಸೊ ಇಲ್ಲಿ ಇವಾಗ ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ಆ ಸೃಷ್ಟಿಯ ಜಾಲ ನಿರ್ಮಾಣ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಇದೆಯಲ್ಲ, ಅದೇ ಪರಿಣಾಮವಾಗಿ ಪರಿಣಮಿಸಿ ಅದು ನಾವು ಸೃಷ್ಟಿ ಚಕ್ರ ಮುಗ್ದಾಗ್ಲೂ ಕೂಡ, ಭಗವಂತನ ಸೃಷ್ಟಿ ಚಕ್ರ ಮುಗ್ದಾಗ್ಲೂ ಕೂಡ ವಾಪಸ್ ತಗೊಂಡು ಹೋಗಿ ಮುಂದಿನ ಸೃಷ್ಟಿ ಚಕ್ರದಲ್ಲಿ ಮತ್ತೆ ಅದನ್ನು ವಾಪಸ್ ತಗೊಂಡ್ಬರ್ತೀವಿ. ಹಾಗಾದ್ರೆ ಯಾರಾದ್ರೂ ಕೂಡ ಈ ಕಲ್ಪನೆ ಇಟ್ಕೊಂಡಿದ್ರೆ ಒಂದು ಯುಗ ಎಂಟ್ರದ್ದು, ಒಂದು ಯುಗ ಸಮಾಪ್ತಿ ಆಗಿದ ತಕ್ಷಣ ಅವ್ರಿಗೆಲ್ರಿಗೂ ಮುಕ್ತಿ ಸಿಗತ್ತೆ ಅಂತ ಯಾರಾದ್ರೂ ಅನ್ಕೊಂಡಿದ್ರೆ ಅದು ತಪ್ಪು ಪರಿಕಲ್ಪನೆ. ಯುಗದ ಅಂತ್ಯಕ್ಕೂ ನಮ್ಮ ಮುಕ್ತಿಗೂ ಸಂಬಂಧವಿಲ್ಲ. ನಾವು ಮುಕ್ತಿ ಕಡೆಗೆ ಯಾವಾಗ ನಡಿತೀವಿ, ಭಗವಂತನೆಡೆಗೆ ಯಾವಾಗ ನಡಿತೀವಿ ಅಂದ್ರೆ ನಾವು ಆ ದಿಕ್ಕಿನಲ್ಲಿ ನಮ್ಮ ಗಮನವನ್ನು ಹರಿಸ್ಲಿಕ್ಕೆ ಶುರು ಮಾಡಿದಾಗಷ್ಟೇ ನಾವು ನಡಿತೀವಿ. ಇಲ್ದೇ ನಮ್ಗೆ ಮುಕ್ತಿ ಸಿಗಲ್ಲ, ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗ್ಲಿ ಭಗವಂತನ ಸಾಕ್ಷಾತ್ಕಾರ ಆಗ್ಲಿ ಸಿಗಲ್ಲ. ಇದು ಕೇವಲ ಕಾಲಚಕ್ರದಿಂದ ಸಿಗ್ತಕ್ಕಂಥ ವಸ್ತು ಅಲ್ಲ. ಇದು ನಮ್ಮ ಸ್ವಾತಂತ್ರ್ಯ ಏನ್ ಕೊಟ್ಟಿದ್ದಾನೆ ಭಗವಂತ, ದ ಫ್ರೀ ವಿಲ್ ಅಂಡ್ ದ ಫ್ರೀ ಥಾಟ್ ಪವರ್, ಇದು ಎರಡಿಗೆ ಏನ್ ಕೊಟ್ಟಿದ್ದಾನೆ, ಇದನ್ನ ನಾವು ಉಪಯೋಗಿಸ್ಕೊಂಡಾಗ ಅಷ್ಟೇ ನಾವು ಆ ದಿಕ್ಕಿನಲ್ಲಿ ಸಾಗಲಿಕ್ಕೆ ಸಾಧ್ಯವಾಗುತ್ತೆ.
ಮನುಷ್ಯನು ನಿರ್ಮಿಸಿದ ಕಂಪನಗಳು ಮೂಲ ಸ್ಥಿತಿಗೆ ವಿರುದ್ಧವಾಗಿದ್ದ ಕಾರಣ ಮೂಲ ಕಂಪನಗಳ ಸ್ಥೂಲ ಸ್ವರೂಪವು ಆತನಲ್ಲಿಳಿದು ಬಂದಿತು. ಸ್ಥೂಲತೆ ಯಾಕೆ ಬರುತ್ತೆ ಅಂತ ಹೇಳಿದ್ವಿ. ಸ್ಥೂಲತೆ ಯಾಕೆ ಬರುತ್ತೆ? ಪರಿಶುದ್ಧತೆ ಕಡಿಮೆ ಇರುತ್ತೆ. ಪರಿಶುದ್ಧತೆ ಯಾಕೆ ಬರುತ್ತೆ? ನಾನು, ನನ್ನದು, ನನಗೋಸ್ಕರ ಅನ್ನೋ ಒಂದು ಅಂಶ ಅದರಲ್ಲಿ ಸೇರ್ಕೊಂಡಿರೋದ್ರಿಂದ ಪರಿಶುದ್ಧತೆ ಕಡಿಮೆ ಆಗುತ್ತೆ. ಈ 3 ಅಂಶಗಳು ಹೊರಟೋಯ್ತಂತಂದ್ರೆ ಅದರಲ್ಲಿ ನಿಸರ್ಗದಲ್ಲಿರ್ತಕ್ಕಂಥ ಪರಿಶುದ್ಧತೆನೇ ಬರ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ನಿಸರ್ಗದಲ್ಲಿರ್ತಕ್ಕಂಥ ಪರಿಶುದ್ಧತೆನೇ ಬರ್ಲಿಕ್ಕೆ ಶುರು ಆಗುತ್ತೆ, ಸಂಸ್ಕಾರಗಳ ಏನು ಒಂದು ಮಟ್ಟ ಇದೆಯಲ್ಲ, ಸ್ಥೂಲದಿಂದ ಸೂಕ್ಷ್ಮವಾಗುತ್ತೆ, ಕಾಲದಿಂದ ಅತಿ ಸೂಕ್ಷ್ಮವಾಗುತ್ತೆ, ಕಾಲಕ್ರಮೇಣದಲ್ಲಿ ಪರಿಪೂರ್ಣವಾಗಿ ನಿಂತು ಹೋಗುತ್ತೆ. ಮೂಲ ಕಂಪನಗಳಾದರೂ ಸೂಕ್ಷ್ಮ ತರಂಗಗಳಾಗಿದ್ದುದರಿಂದ ತಮ್ಮ ಮೂಲ ಗುಣವನ್ನು ಕಾಯ್ದುಕೊಂಡವು. ಇವೆರಡು ವಿಧದ ಕಂಪನಗಳಲ್ಲಿರುವ ವ್ಯತ್ಯಾಸವೇನೆಂದರೆ, ಮಾನವೀಯ ಕಂಪನಗಳು ತಲೆಕೆಳಗಾಗಿವೆ, ಮೂಲ ಕಂಪನಗಳು ಮೊದಲಿನಂತೆಯೇ ಇವೆ. ಯಾಕೆ ತಲೆಕೆಳಗಾಗಿದೆ ಮಾನವನ ಕಂಪನಗಳು? ಯಾಕೆ ತಲೆಕೆಳಗಾಗಿದೆ ಅಂದ್ರೆ ಅದರಲ್ಲಿ ಅಹಂ ಸೇರ್ಕೊಂಡಿದೆ. ಮೂಲದಲ್ಲಿದ್ದ ಎಲ್ಲ ಶಕ್ತಿಗಳು ಮನುಷ್ಯನಲ್ಲಿಯೂ ಇವೆ. ಏಕೆಂದರೆ ಪ್ರಥಮ ಕ್ಷೋಭೆಯಲ್ಲಿದ್ದ ಎಲ್ಲ ಕಣಗಳು ಆತನ ಕಲ್ಪನಾ ಶಕ್ತಿಯಲ್ಲಿ ಇದ್ದುವು. ಆದರೆ ಇದರಲ್ಲಿ ಅಧೋಮುಖತೆ ಇದ್ದುದರಿಂದ ಇದರ ಕಾರ್ಯಗಳು ವೈಪರೀತ್ಯ ಹೊಂದಿ ಶಕ್ತಿಗಳ ಉಪಯೋಗವು ವಿರುದ್ಧ ದಿಶೆಯಲ್ಲಿ ಆಯಿತು. ಸೊ ಮೂಲದಲ್ಲಿರತಕ್ಕಂಥ ಎಲ್ಲ ಶಕ್ತಿ ಮನುಷ್ಯನಲ್ಲಿದೆ. ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಆ ಶಕ್ತಿ ಹರಿತಾ ಇರ್ತಕ್ಕಂಥ ದಿಕ್ಕು ಬದಲಾವಣೆ ಆಗಿದೆ. ಅರ್ಥ ಆಯ್ತಾ? ಆ ದಿಕ್ಕನ್ನು ನಾವು ಸರಿಪಡಿಸ್ಕೊಂಡ್ಬಿಡ್ತು ಅಂತಂದ್ರೆ ಆ ಮೂಲ ಸೃಷ್ಟಿನಲ್ಲಿ ಗುಪ್ತ ಚಲನೆಯಿದ್ದಂತ ಅದೇ ಶಕ್ತಿಗಳನ್ನ ಉಪಯೋಗಿಸ್ಕೊಂಡು ನಾವು ವಾಪಸ್ಸು ಕೇಂದ್ರಕ್ಕೆ ಹೋಗಬಹುದು. ಇವೆರಡೂ ಕೂಡಿ ಜಟಿಲತೆಯು ಬೆಳವಣಿಗೆಗೆ ಕಾರಣವಾದವು. ಅದರ ಪ್ರತಿಯೊಂದು ಕಣವು ಈಶ ಸೃಷ್ಟಿಯಿಂದ ಶಕ್ತಿಯುತವಾಯಿತು. ಈ ರೀತಿ ಮನುಷ್ಯನು ತನ್ನದೇ ಆದ ಸೃಷ್ಟಿಯೊಂದನ್ನು ತನ್ನಲ್ಲಿ ನಿರ್ಮಿಸಿಕೊಂಡನು. ಸೊ ಈಶ ಸೃಷ್ಟಿಯ ಶಕ್ತಿಗಳಿಂದಲೇ ಮನುಷ್ಯ ತನ್ನ ಸೃಷ್ಟಿಯನ್ನು ಕೂಡ ಮಾಡ್ತಕ್ಕಂಥದ್ದು. ಆದ್ರೆ ಒಂದೇ ಒಂದು ವ್ಯತ್ಯಾಸ ಏನಪ್ಪಾ ಅಂದ್ರೆ ಈಶ ಸೃಷ್ಟಿ ಹರಿತಿರ್ತಕ್ಕಂಥ ದಿಕ್ಕು ಬೇರೆ, ಮನುಷ್ಯ ಸೃಷ್ಟಿ ಹರಿತಿರ್ತಕ್ಕಂಥ ದಿಕ್ಕು ಬೇರೆ. ಅದು ಯಾಕಂತಂದ್ರೆ ಅಹಂನ ಪ್ರಭಾವದಿಂದ. ಆತನ ಪ್ರತಿಯೊಂದು ಅತೀಂದ್ರಿಯವು ಒಂದು ಸಜೀವ ಪ್ರಾಣಿಯಂತೆ ಚಲನ ಹೊಂದಿ ಬಲಗೊಂಡು ಪ್ರತಿಭಟಿಸತೊಡಗಿತು. ಈಗೇನಾಗುತ್ತೆ, ಮನುಷ್ಯ ಏನ್ ಮಾಡ್ತಾನೆ, ಕೆಲಸ ಮಾಡ್ತಾ ಮಾಡ್ತಾ ಇಂದ್ರಿಯಗಳಿಗೆಲ್ಲ ಶಕ್ತಿ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಆ ಇಂದ್ರಿಯಗಳು ಎಲ್ಲ ಶಕ್ತಿ ಪಡ್ಕೊಂಡು ತಾವೇ ತಮ್ಮ ಇಂಡಿಪೆಂಡೆನ್ಸ್ ನ ಘೋಷಣೆ ಮಾಡ್ಕೊಳುತ್ತೆ. ಕಣ್ಣು ಹೇಳುತ್ತೆ ನನಗಿಷ್ಟ ಬಂದ ಕಡೆ ನಾ ಹೋಗ್ತೀನಿ, ನೀ ಎಲ್ಲೂ ನೀನ್ ನನ್ ಕೇಳೋಂಗಿಲ್ಲ. ಕಿವಿ ಹೇಳುತ್ತೆ ನನಗಿಷ್ಟ ಬಂದ ಕಡೆ ನಾ ಹೋಗ್ತೀನಿ, ನೀ ಏನು ಕೇಳೋಂಗಿಲ್ಲ ಅಂತ. ಯಾವುದರಿಂದ ಶಕ್ತಿ ಪಡೆಯುತ್ತೋ ಅದ್ರ ವಿರುದ್ಧನೇ ಅದು ಪ್ರತಿಭಟಿಸಲಿಕ್ಕೆ ಶುರು ಮಾಡುತ್ತೆ. ಹಾಗೆ ಮನುಷ್ಯ ದೈವದಿಂದನೇ ಬಲ ಪಡ್ಕೊಂಡು ದೈವಕ್ಕೆ ವಿರುದ್ಧನೇ ಪ್ರತಿಭಟನೆ ಮಾಡ್ಲಿಕ್ಕೆ ಶುರು ಮಾಡಿದ್ನು. ಅದೇ ರೀತಿಯಾಗಿ ಮನುಷ್ಯನಲ್ಲಿರ್ತಕ್ಕಂಥ ಇಂದ್ರಿಯಗಳು ಕೂಡ ಮನುಷ್ಯನಿಂದಲೇ ಶಕ್ತಿ ಪಡ್ಕೊಂಡು ಮನುಷ್ಯನ ವಿರುದ್ಧನೇ ತಿರುಗಿ ಬೀಳ್ತವೆ. ಜೊತೆಗೆ ವಿಚಾರ ಮನಸ್ಸುಗಳು ಸಹಕರಿಸತೊಡಗಿದವು. ಇದರ ಪರಿಣಾಮವಾಗಿ ಆತನಲ್ಲಿ ವಿಚಾರಗಳ ಜಗತ್ತೇ ನಿರ್ಮಾಣವಾಯಿತು. ಸಮತೆಯು ಕದಡಿ ಹೋಗಿ ದ್ವಂದ್ವವು ಆರಂಭವಾಯಿತು. ದ್ವಂದ್ವ ಯಾವಾಗ ಆರಂಭ ಆಗುತ್ತೆ? ಸಮತೆ ಕದಡಿ ಹೋದಾಗ. ಅಲ್ಲಿವರೆಗೂ ದ್ವಂದ್ವ ಬರಲ್ಲ. ಆಯ್ತಾ? ಒಂದು ವಿಚಾರವು ಬಯಲಿನಲ್ಲಿ ತಿರುಗಾಡಲು ಹೋಗಬೇಕೆಂದು ಪ್ರೇರೇಪಿಸುವುದು, ಇನ್ನೊಂದು ಚಳಿಯು ಬಹಳ ಇದ್ದುದರಿಂದ ಶೀತವಾದೀತೆಂದು ತಡೆಗಟ್ಟುವುದು, ಮೂರನೇದು ಮತ್ತೊಂದು ಮಾತನ್ನು ಹೇಳಿದರೆ ನಾಲ್ಕನೇದು ಮಗದೊಂದು ಹೇಳುವುದು, ಐದನೇದು ಹಣ ಗಳಿಸಲು ಹೇಳಿದರೆ ಆರನೇದು ದುಡಿಯಲು ಸೂಚಿಸುವುದು, ಏಳನೇದು ಪರಿಶ್ರಮ ಮಾಡದಿರಲು ಬೋಧಿಸುವುದು, ಎಂಟನೇದು ಯಾವನಾದರೂ ಒಬ್ಬ ಶ್ರೀಮಂತನ ಗೆಳೆತನ ಕಟ್ಟಿ ಆತನ ಮನವೊಲಿಸಿ ಎಲ್ಲ ಹಣ ಪಡೆಯುವಂತೆ ಹೇಳುವುದು, ಮತ್ತೊಂದು ಮದುವೆಯಾಗಿ ಮಕ್ಕಳನ್ನು ಪಡೆಯುವವರೆಗೆ ಎಲ್ಲವೂ ವ್ಯರ್ಥವೆಂದು ಅಭಿಪ್ರಾಯ ಕೊಡುವುದು. ಸರಿ, ಈಗ ಮದುವೆಗೆ ಚಿಂತೆ ಮೊದಲಾಯಿತು. ಮದುವೆಯೂ ಆಯಿತು, ಮಕ್ಕಳಾದರು. ಅವರ ವಿದ್ಯಾಭ್ಯಾಸದ ಚಿಂತೆ ಹತ್ತಿತು. ಮಕ್ಕಳು ದೊಡ್ಡವರಾದರೂ ಯಾವಳೋ ಜಮೀಲಾ ಎಂಬುವಳು ಸೊಗಸಾಗಿ ನರ್ತಿಸುವಳೆಂಬುದನ್ನು ಕೇಳಿ ನಾಟ್ಯ ಮಂದಿರಕ್ಕೆ ಹೋಗುವ ಆಸೆ ಆಯಿತು. ಹೋಗಿ ನರ್ತನ ನುಡಿಯೂ ಆಯಿತು. ಒಮ್ಮೆ ಅಲ್ಲ ಹಲವಾರು ಬಾರಿ ಹೋಗಿ ಬಂದುದಾಯಿತು. ಜಮೀಲಾಳ ಅಂಗ ಚಲನಗಳು ನರ್ತನವನ್ನು ಮತ್ತೆ ಮತ್ತೆ ನೋಡಲು ವಿವಶಗೊಳಿಸಿದವು. ಜಮೀಲಾಳ ಪ್ರತಿಯೊಂದು ಚಲನವನ್ನು ಆತನ ಮನಸ್ಸನ್ನು ಸೆಳೆದವು, ಪ್ರೇಮ ಅನುಕರಿಸಿತು. ಈಗ ಯಾವಾಗಲೂ ಅದೇ ವಿಚಾರ. ಇದರಿಂದ ಆ ಸೃಷ್ಟಿಗೆ ಪುಷ್ಟಿ ದೊರೆಯಿತು. ಅವಳ ಬಗೆಗಿನ ವಿಚಾರವೇ ಆತನ ಚಟವಾಯಿತು. ಹೀಗೆ ಈ ಜಾಲವು ಬಲವತ್ತರವಾಯಿತು. ಆತನ ಸುತ್ತಮುತ್ತಲಿನಿಂದ ಪ್ರತಿಯೊಂದು ವಸ್ತುವಿನಲ್ಲೂ ಜಮಿಳಾಲ ರೂಪವೇ ಕಾಣಿಸತೊಡಗಿತು. ಇದರ ಪರಿಣಾಮವಾಗಿ ಯಾವಾಗಲೂ ಜಮಿಳಾಲ ಚಿಂತೆ ಆವರಿಸಿತು. ಅವಳನ್ನು ಪಡೆಯುವ ಇಚ್ಛೆ ಆಯಿತು. ಹಣವಿಲ್ಲದೆ ಈ ಕೆಲಸ ಸಾಧ್ಯವಿಲ್ಲವಷ್ಟೇ. ಆದರೆ ಅಷ್ಟು ಹಣ ಗಳಿಸಲು ಜಮಿಳಾಲ ವಿಚಾರದಿಂದ ಬಿಡುವೆಲ್ಲಿ? ಆದುದರಿಂದ ಎಲ್ಲಿಂದಾದರೂ ಎತ್ತಿ ಹಾಕುವ ಬುದ್ಧಿ ಆಯಿತು. ಅಂದ್ರೆ ಕಳ್ಳತನ ಮಾಡುವಂತ ಬುದ್ಧಿ ಆಯಿತು.
ಒಡನೆಯೇ ಕಾರಾಗೃಹ ವಾಸ ಹಾಗೂ ಮೊಕದ್ದಮೆಗಳ ವಿಚಾರವು ಬಂದು ಹೋಯಿತು. ಸ್ವಲ್ಪ ಹಿಂಜರಿತ, ಆದರೆ ಜಗಳದ ಬಗೆಗಿನ ವಿಚಾರಗಳು ಆತನ ತಲೆಯಲ್ಲಿ ಆಳವಾಗಿ ಬೇರು ಬಿಟ್ಟಿದ್ದರಿಂದ ಕೊನೆಗೊಮ್ಮೆ ಕಳವು ಮಾಡಿ ಅನ್ಯಾಯ ಸಂಪಾದನೆಗೆ ಕೈ ಹಾಕಿದನು. ಮೊದಲು ಏನಿದ್ದ, ಈಗ ಏನಾಗಿ ಬಿಟ್ಟ. ಆತನ ವಿಚಾರಗಳ ಪರಿಣಾಮವು ಎಂಥ ದುರವಸ್ಥೆಗೆ ಗುರಿ ಮಾಡಿತೆಂಬುದನ್ನು ಯೋಚಿಸಿ, ಮಾನವನು ತಾನು ನಿರ್ಮಿಸಿದ ಬಲೆಯಲ್ಲಿ ಹೇಗೆ ಸಿಲುಕಿರುವನೆಂಬುದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಇಂಥ ವಿಚಾರಗಳಿಂದ ಉಷ್ಣತೆ ಹುಟ್ಟಿತು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಈಗ ವಿಚಾರಗಳು ಜಾಸ್ತಿ ಹರಿತಿದ್ದಂಗೆನೆ ಉಷ್ಣತೆ ಹುಟ್ಟುತ್ತೆ. ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ದೇರ್ ಇಸ್ ಹೀಟ್ ಇನ್ ದ ಸಿಸ್ಟಮ್. ದ ಹೀಟ್ ಇನ್ ದ ಸಿಸ್ಟಮ್ ಇನ್ಕ್ರೀಸಸ್ ವೆನ್ ವಿ ಹ್ಯಾವ್ ಟೂ ಮೆನಿ ಆಫ್ ದ ಥಾಟ್ಸ್ ಇನ್ ಅವರ್ ಮೈಂಡ್. ಈ ಉಷ್ಣತೆಯಿಂದ ವಿಚಾರಗಳು ಮತ್ತಷ್ಟು ಗಟ್ಟಿಯಾದವು. ಸ್ಥೂಲತೆ ಹೆಚ್ಚುತ್ತಾ ಹೋಯಿತು. ಬಲೆಯು ದೃಢತರವಾಯಿತು. ಇಲ್ಲಿ ತುಂಬಾ ಕ್ರಿಟಿಕಲ್ ಎಲಿಮೆಂಟ್ ಅಂದ್ರೆ ಉಷ್ಣತೆ ಹೆಚ್ಚು ಮಾಡ್ಕೊಳ್ಳೋದು. ಉಷ್ಣತೆ ಹೆಚ್ಚಾದ್ರೆ ವೆನ್ ದ ಹೀಟ್ ಇನ್ ದ ಸಿಸ್ಟಮ್ ಇನ್ಕ್ರೀಸಸ್, ದ ಥಿಂಕಿಂಗ್, ದ ಥಾಟ್ಸ್ ಬಿಕಮ್ ಮೋರ್ ಸ್ಟ್ರಾಂಗರ್. When the thinking and the thoughts become more stronger, then we become more grosser. When we become more grosser, the web actually becomes more stronger. So the fundamental principle is the heat. This is a very, very important thing because normally we don't pay attention to this aspect. ಉಷ್ಣತೆಯ ಬಗ್ಗೆ ನಾವು ಜಾಸ್ತಿ ಗಮನ ಕೊಡಲ್ಲ. ನಮ್ಮ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಈ ಉಷ್ಣತೆ ಬಹಳ ಮಹತ್ವವಾದಂತ ಪಾತ್ರ ವಹಿಸುತ್ತೆ. ಈಗ ನೋಡಿ, 5 ಮೂಲ ತತ್ವಗಳಿದೆ. ಯಾವುದು? ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತೆ ಆಕಾಶ. ಈ 5 ತತ್ವಗಳು ಅಂತ ಹೇಳ್ತೀವಿ. ಈ 5 ತತ್ವಗಳಲ್ಲಿ ನಿಮಗೆ ಉಷ್ಣತೆ ಇರತಕ್ಕಂಥ ತತ್ವ ಯಾವುದು? ಒಂದೇ ಒಂದು, ಬೆಂಕಿ ಮಾತ್ರ. ನೀವು ಉಪನಿಷತ್ತು ಸೃಷ್ಟಿ ಹಾಗಾಯ್ತು ಅಂತ ಒಂದರಿಂದ ಒಂದು ಹೇಗೆ ಬರುತ್ತೆ ಅಂತ ವಿವರಣೆ ಕೊಡ್ತಾ ಹೋಗ್ಬೇಕಾದ್ರೆ ಮೊದಲು ಆಕಾಶ ಬಂತು, ಆಕಾಶದಿಂದ ಗಾಳಿ ಹುಟ್ಟಿತು, ಗಾಳಿಯಿಂದ ನಂತರ ಬೆಂಕಿ, ಬೆಂಕಿಯಿಂದ ನೀರು, ನೀರಿನಿಂದ ಪೃಥ್ವಿ ಅನ್ನೋ ಒಂದು ಫಾರ್ಮುಲಾನ ಕೊಡುತ್ತದೆ. ಹಾಗಾದ್ರೆ ನಾವು ವಾಪಸ್ ಹೋಗ್ಬೇಕಾದ್ರೆ ಅದೇ ರೀತಿಯಾಗಿ ರಿವರ್ಸ್ ಹೋಗ್ತೀವಿ. ಭೂಮಿ ತತ್ವದಿಂದ ಬಿಡಿಸ್ಕೊಂಡು ನೀರಿನ ತತ್ವಕ್ಕೆ ಹೋಗ್ತೀವಿ, ನೀರಿನ ತತ್ವದಿಂದ ಬಿಡಿಸ್ಕೊಂಡು ನಾವು ಬೆಂಕಿ ತತ್ವಕ್ಕೆ ಹೋಗ್ತೀವಿ, ಬೆಂಕಿ ತತ್ವದಿಂದ ಬಿಡಿಸ್ಕೊಂಡು ನಾವು ಗಾಳಿ ತತ್ವಕ್ಕೆ, ತದನಂತರ ಗಾಳಿಯಿಂದ ಆಕಾಶ ತತ್ವದಲ್ಲಿ ಹೋಗಿ ತದನಂತರ ಬ್ರಹ್ಮನಲ್ಲಿ ಲೀನವಾಗ್ತೀವಿ. ಇದು ಸಾವಾಗಬೇಕಾದ್ರೆ ಆಗ್ತಕ್ಕಂಥ ಕ್ರಿಯೆ. ಈ 5 ಉಲ್ಟಾ ದಿಕ್ಕಿನಲ್ಲಿ ನಾವು ಹೋಗ್ತೀವಿ, 5 ತತ್ವಗಳು. So Upanishad talks about how the physical structure is formed and the 5 elements necessary for it is formed, in what sequence it is formed. Initially it is the ether or the akasha, from which you get the element of the air. From there we get the element of fire, then we get the element of water, lastly we get the element of earth. When the individual creation is being ended at the time of death, or even when the creation at the level of God is actually ended at the time of Mahapralaya, we go in the reverse order. The earth element merges into the water element. The water element merges into the fire element. The fire element merges into the air element, and the air element ultimately merges into the ether element, which in turn merges into the Brahman element. This is the sequence in which we actually go back. Now the critical thing to look for is the fire element, because it's only in the fire element we have the heat, ಉಷ್ಣತೆ. ಉಷ್ಣತೆ ಇನ್ನು 5ರಲ್ಲಿ ಬೆಂಕಿ ಬಿಟ್ಟು ತತ್ವ ಬಿಟ್ಟು ಯಾವುದರಲ್ಲೂ ಉಷ್ಣತೆ ಇಲ್ಲ. ನಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಉಷ್ಣತೆ ಬಹಳ ಮಹತ್ವವಾದಂತ ಪಾತ್ರವನ್ನು ವಹಿಸುತ್ತೆ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ರಿ. ಇದು ಮತ್ತೆ ಇನ್ನೊಂದ್ಸತಿ ನಾವು ಆ ಉಷ್ಣತೆಗೆ ಬರೋಣ. ಉಷ್ಣತೆ ಬಗೆಗೆ ಬಾಬೂಜಿ ಅವರು ನಿಯಮ 1ರಲ್ಲಿ ಸೂರ್ಯನಿಂದ ಬರತಕ್ಕಂಥ ಉಷ್ಣತೆ ಮತ್ತು ಮೂಲದಲ್ಲಿ ಇರತಕ್ಕಂಥ ಉಷ್ಣತೆ, ಇವೆರಡರ ನಡುವೆ ಇರತಕ್ಕಂಥ ವ್ಯತ್ಯಾಸನ ಉಲ್ಲೇಖ ಮಾಡಿದ್ರು. ನಾವು ಧ್ಯಾನ ಮಾಡಿದಾಗ ತಪಸ್ ಮಾಡ್ತಾ ಇದೀವಿ ಅಂತ ಕರಿತೀವಿ. ತಪ ಅಂದ್ರೆ ಉಷ್ಣತೆಯನ್ನೇ ಇಂಡಿಕೇಟ್ ಮಾಡುತ್ತೆ. ಧ್ಯಾನ ಮಾಡಿದಾಗ ಉಷ್ಣತೆ ಜಾಸ್ತಿ ಆಗುತ್ತೆ, ತಪಸ್ಸಿನ ಶಕ್ತಿ ಜಾಸ್ತಿ ಆದಾಗ ಉಷ್ಣತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಆ ಉಷ್ಣತೆ ಬೆಳೆಯುತ್ತಲ್ವಾ, ಆ ಉಷ್ಣತೆ ಬೆಳೆದಾಗ ಅದನ್ನ ಹ್ಯಾಂಡಲ್ ಮಾಡೋದನ್ನ ನಾವು ಕಲ್ತ್ಕೋಬೇಕು. ಅದನ್ನ ಹ್ಯಾಂಡಲ್ ಮಾಡೋದನ್ನ ನಾವು ಕಲ್ತ್ಕೊಳ್ಳಿಲ್ಲ ಅಂದ್ರೆ ನಮಗೆ ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಅಡೆತಡೆಗಳು ಉಂಟಾಗುತ್ತೆ. If we do not learn how to handle the heat that we get because of the effects of the meditation, then many times it can lead to many other issues as we progress in meditation. So this is a very, very important thing.
our ability to handle the heat of meditation. ಸರಿನಾ? ಸೊ ಒಂದೇ ಒಂದು ಹೇಳ್ತೀನಿ ಇಲ್ಲಿ, ನಾವು ಆಧ್ಯಾತ್ಮಿಕವಾಗಿ ಪ್ರಗತಿ ಆಗ್ತಿದ್ದಂಗೆನೆ ಉನ್ನತ ಸ್ತರದ ಪ್ರಜ್ಞೆಗೆ ಹೋಗ್ತೀವಿ ಅಂತ ಹೇಳ್ತೀವಿ. We go to higher levels of consciousness. What is there in the higher level of consciousness? The heat coming from the source is more in the higher level of consciousness than at the lower level. ಸೊ ಆ ಉಷ್ಣತೆ ಏನಿದೆಯಲ್ಲ, ಮೂಲದಿಂದ ಬರ್ತಿರ್ತಕ್ಕಂಥ ಉಷ್ಣತೆ ಇದೆಯಲ್ಲ, ನಾವು ಉನ್ನತ ಮಟ್ಟದ ಪ್ರಜ್ಞೆಗೆ ಹೋಗ್ತಿದ್ದಂಗೆನೆ ಆ ಒಂದು ಉಷ್ಣತೆ ಜಾಸ್ತಿ ಇರುತ್ತೆ. ಆ ಉಷ್ಣತೆ ಜಾಸ್ತಿ ಇರ್ತಕ್ಕಂಥದ್ದನ್ನ ನಾವು ಅದನ್ನ ತಡ್ಕೊಳ್ಳುವಂತ ಕೆಪಾಸಿಟಿ ಪಡ್ಕೊಂಡ್ರಷ್ಟೇನೆ ನಾವ್ ಇನ್ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದು. ಅಲ್ಲಿರ್ತಕ್ಕಂಥ ಉಷ್ಣತೆನೇ ನಾವು ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮುಂದಿನ ಹಂತಕ್ಕೆ ನಾವು ಬೆಳಿಲಿಕ್ಕೆ ಆಗಲ್ಲ. If we cannot tolerate the heat at a certain level of consciousness, then we will not be able to progress to the next level of consciousness because we are not able to tolerate the heat at a lower level. Nature waits for you to learn to tolerate the heat at a certain level of consciousness. So this is something that happens regularly and we don't pay attention to it. And one of the critical elements of managing this heat is to actually take cold water bath. Now, many people don't know the importance of cold water bath. Whenever we actually meditate, the heat in the system increases. Now, Lalaji has written about it in the complete works of Lalaji, about the critical need for the management of the heat element. But not many people actually pay attention to it. We are all used to comfort, convenience, and we want hot water bath only. But what exactly helps us in managing the heat element that we get because of the meditation is the cold water bath. Lalaji ಅವರು ಅದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ, ಈ ಉಷ್ಣತೆ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಸೊ ನಾವು ಪ್ರಜ್ಞೆನಲ್ಲಿ ಬೆಳೀತಾ ಇರ್ಬೇಕಾದ್ರೆ ಅತಿ ಹೆಚ್ಚು ಉಷ್ಣತೆಗೆ ನಮ್ಮನ್ನು ನಾವು ಎದುರಾಗಿ ಪಡಿತೀವಿ. ಆ ಉಷ್ಣತೆನ ನಾವು ಸರಿಯಾಗಿ ನಿಭಾಯಿಸುವಂಥದ್ದನ್ನ ನಾವು ಕಲಿಬೇಕು. ಅದ್ರಲ್ಲಿ ನಮಗೆ ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡ್ತಕ್ಕಂಥದ್ದು ತಣ್ಣೀರಿನ ಸ್ನಾನ. ಆಯ್ತಾ? ಒಂದು ವಯಸ್ಸಾದ್ಮೇಲೆ ತಣ್ಣೀರನ್ನ ನಾವು ತಡ್ಕೊಳ್ಳುವಂತ ಕೆಪಾಸಿಟಿ ನಮಗೆ ಕಡಿಮೆ ಆಗ್ಬೋದು, ಒಪ್ಕೊಳ್ತೀನಿ. ಬಟ್ ಆದ್ರೆ ನಾವು ವಯಸ್ಸಿನಲ್ಲಿ ಇರೋವರೆಗೂ ಕೂಡ ನಾವು ಎಷ್ಟು ಮಟ್ಟಿಗೆ ತಣ್ಣೀರಿನ ಸ್ನಾನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ, ಯಾಕಂತಂದ್ರೆ ನಾವು ಧ್ಯಾನ ಮಾಡಿ ಆ ಉಷ್ಣತೆ ಏನ್ ಹೆಚ್ಚು ಮಾಡ್ಕೊಂಡಿರ್ತೀವಿ, ಆ ಉಷ್ಣತೆನ ಕಡಿಮೆ ಮಾಡ್ಕೊಳ್ಳಿಕ್ಕೆ, ಕರಗತ ಮಾಡಿಸ್ಕೊಳ್ಳಿಕ್ಕೆ ಅಥವಾ ಅದನ್ನ ಕರಗಿಸ್ಕೊಳ್ಳಿಕ್ಕೆ ನಮಗೆ ತಣ್ಣೀರಿನ ಸ್ನಾನ ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ. ಯಾರಿಗೆ ತಣ್ಣೀರಿನ ಸ್ನಾನ ಮಾಡ್ಲಿಕ್ಕೆ ಆಗುತ್ತೋ ಅವ್ರು ದಯವಿಟ್ಟು ಮಾಡಿದ್ರೆ ಆ ಉಷ್ಣತೆಯನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನೀವು ಅವಕಾಶ ಕಲ್ಪನೆ ಮಾಡ್ಕೊಟ್ಟಂಗೆ ಆಗುತ್ತೆ, ಸೃಷ್ಟಿ ಮಾಡ್ಕೊಟ್ಟಂಗೆ ಆಗುತ್ತೆ. ಸರಿನಾ? ಇನ್ನೊಂದು ಕ್ರಿಟಿಕಲ್ ಎಲಿಮೆಂಟ್, ನಾವು ಮೂಲಾಧಾರ ಚಕ್ರಕ್ಕೆ ಪೃಥ್ವಿ ತತ್ವ, ಮತ್ತೆ ಸ್ವಾಧಿಷ್ಠಾನ ಚಕ್ರಕ್ಕೆ ಜಲತತ್ವ, ಮಣಿಪುರ ಚಕ್ರಕ್ಕೆ ಅಗ್ನಿ ತತ್ವ, ಮತ್ತೆ ಮಣಿಪುರ ಚಕ್ರ ದಾಟಿದ ಮೇಲೆ ನಾವು ಅನಾಹತ ಚಕ್ರಕ್ಕೆ ಬರ್ತೀವಿ, ಅಲ್ಲಿ ಗಾಳಿ ತತ್ವ, ಮತ್ತೆ ವಿಶುದ್ಧ ಚಕ್ರಕ್ಕೆ ನಾವು ಆಕಾಶ ತತ್ವ ಅಂತ ಬರಿತೀವಿ. ಅಲ್ಲಿಗೆ ಒಬ್ಬ ಮನುಷ್ಯನ ಕೇವಲ ಲೌಕಿಕ ಸ್ತರದಿಂದ ಆಧ್ಯಾತ್ಮಿಕ ಸ್ತರಕ್ಕೆ ಮಾರ್ಪಾಡು ಮಾಡ್ಬೇಕಾದ್ರೆ ಈ ಬೆಂಕಿ ತತ್ವ ಇದೆಲ್ಲ ಅದನ್ನ ದಾಟಿ ಹೋದ್ರಷ್ಟೇ ನಾವು ಮಾರ್ಪಾಡಾಗೋದು. ಅಂದ್ರೆ ಕೆಳಗಿನ 3 ಚಕ್ರಗಳನ್ನ ದಾಟಿ ನಾವು ಅನಾಹತ ಚಕ್ರಕ್ಕೆ ಬಂದ ನೆಲೆ ನಿಂತಾಗ ನಮ್ಗೆ ಆಧ್ಯಾತ್ಮಿಕತೆ ಅಂಕುರವಾಗುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಆ ಬೆಂಕಿ ತತ್ವ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡ್ತು ಅಂತಂದ್ರೆ ನಮ್ಮಲ್ಲೆಲ್ಲ ಯಜ್ಞ, ಹೋಮ ಇದೆಲ್ಲ ಮಾಡ್ತಿದ್ರಲ್ಲ, ಆ ಯಜ್ಞಗಳನ್ನ ಮಾಡ್ಬೇಕಾದ್ರೆ ಅಗ್ನಿ ತತ್ವಕ್ಕೆ ನಾವು ನಮ್ಮ ಪೂರ್ಣವಾದಂತ ಸಮರ್ಪಣೆನ ಕೊಡ್ತೀವಿ. ಪೂರ್ಣಾಹುತಿ ಅಂತ ಕೊಡ್ತೀವಲ್ಲ ಕಡೆಗೆ ಯಜ್ಞಗಳನ್ನ ಮಾಡಿದಾಗ ಯಾವ್ದಕ್ಕೆ ಕೊಡ್ತೀವಿ ನಾವು? ಅಗ್ನಿ ತತ್ವಕ್ಕೆ ಕೊಡ್ತೀವಿ. ಅಗ್ನಿ ತತ್ವ ಅದರ ಸಾರ ಸರ್ವಸ್ವನ ತಗೊಂಡು ಅದು ಎಲ್ಲಿ ತಲುಪಿಸ್ಬೇಕೋ ಅದು ತಲುಪಿಸುತ್ತೆ. ಅಗೇನ್ ಇಟ್ಸ್ ದ ಫೈರ್ ಎಲಿಮೆಂಟ್ ವಿಚ್ ಟೇಕ್ಸ್ ದ ಎಸೆನ್ಸ್ ಆಫ್ ದ ಪ್ರಾಕ್ಟೀಸ್ ಅಂಡ್ ಟೇಕ್ಸ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್. Without that fire element, we will not be able to proceed further. So that is the importance of heat. There is even more importance of heat. I'm just kind of trying to highlight few points here. Remember that the heat element has a huge role to play in our spiritual evolution. ಯಾವ ಎಳೆಗಳಲ್ಲಿ ತನ್ನನ್ನು ಬಂಧಿಸಿಕೊಂಡಿದ್ದನೋ ಅವು ಹೊಸ ಹೊಸ ರೂಪಗಳಲ್ಲಿ ಕಾಣಿಸಿಕೊಂಡವು. ಉಷ್ಣತೆಯು ಒಮ್ಮೆ ಕ್ರೋಧದ ರೂಪ ತಾಳಿತು, ಮತ್ತೊಮ್ಮೆ ಕಾಮ ವಿಕಾರವಾಯಿತು. ಸಿ ಆಲ್ ದೀಸ್ ಥಿಂಗ್ಸ್ ನೌ ವಾಟ್ ಎವರ್ ಈಸ್ ನೌ ಟಾಕಿಂಗ್ ಅಬೌಟ್ ಇಸ್ ಆಲ್ ನಥಿಂಗ್ ಬಟ್ ಮಾಡಿಫಿಕೇಶನ್ ಆಫ್ ಹೀಟ್. ಇದೆಲ್ಲ ಕೂಡ ಇವಾಗ ಮುಂದಕ್ಕೆ ಏನ್ ಹೇಳ್ತಾ ಹೋಗ್ತಾರೆ ಇವಾಗ ಬಾಬೂಜಿ ಅವರು, ಅದೆಲ್ಲ ಕೂಡ
ಉಷ್ಣತೆಯ ಬೇರೆ ಬೇರೆ ರೂಪಗಳು. ಉಷ್ಣತೆಯು ಒಮ್ಮೆ ಕ್ರೋಧ ರೂಪ ತಾಳಿತು, ವಿ ಗೆಟ್ ಆಂಗ್ರಿ. ಮತ್ತೊಂದು ಸದೆ ಕಾಮ ವಿಕಾರವಾಯಿತು, ಇಟ್ ಕ್ಯಾನ್ ಬಿ ಸೆಕ್ಸುವಲ್ ಅಂಡ್ ಸೆನ್ಶುವಲ್ ಥಾಟ್ಸ್. ಸ್ವಲ್ಪ ದರದಲ್ಲಿ ಹೇಳುವುದಾದರೆ ಒಂದು ರಸಾಯನವೇ ಸಿದ್ಧವಾಯಿತು. ಆಲ್ ದ ಕಾಂಪೊನೆಂಟ್ಸ್ ದಟ್ ವಿ ಫೀಲ್ ಆಫ್ ಎಮೋಷನ್ಸ್ ಹ್ಯಾಸ್ ಎ ಬಿಗ್ ಎಲಿಮೆಂಟ್ ಆಫ್ ಹೀಟ್ ಇನ್ ಇಟ್. ಈಗ ಅದನ್ನು ಮರಳಿ ಪಡೆಯಬೇಕಾದರೆ ಸಂಸ್ಕಾರದ ರೂಪದಲ್ಲಿ ತಾನು ತೆಗೆದುಕೊಂಡಿದ್ದ ಎಲ್ಲವನ್ನೂ ಎಸೆದು ಮೂಲಸ್ಥಿತಿ ಉಂಟಾಗಲು ಅವಕಾಶ ಮಾಡಿ ತಲೆಕೆಳಗಾಗಿದ್ದ ವಿಚಾರವನ್ನು ಸರಿಯಾದ ದಾರಿಗೆ ತಿರುಗಿಸಿ ಊರ್ಧ್ವಮುಖ ಮಾಡಿ ಅದನ್ನು ಬಲಪಡಿಸಬೇಕು. ಸೊ ವಿ ಹ್ಯಾವ್ ಟು ಲರ್ನ್ ಟು ಚೇಂಜ್ ದ ಡೈರೆಕ್ಷನ್ ಆಫ್ ಅವರ್ ಫ್ಲೋ ಆಫ್ ದ ಎನರ್ಜಿ ಅಂಡ್ ವಿ ಹ್ಯಾವ್ ಟು ಲರ್ನ್ ಟು ಮ್ಯಾನೇಜ್ ದ ಹೀಟ್. ಆ ಉಷ್ಣತೆಯನ್ನು ನಿಭಾಯಿಸಕ್ಕೆ ಬರಬೇಕು. ಮತ್ತೆ ನಾವು ಯಾವ ದಿಕ್ಕಿನಲ್ಲಿ ಹರಿತಾ ಇದ್ದೀವಿ ಆ ದಿಕ್ಕನ್ನು ನಾವು ಮತ್ತೊಂದು ಕಡೆ ತಿರುಗಿಸಿ ಅದು ದೈವದ ಕಡೆಗೆ ಹರಿಲಿಕ್ಕೆ ನಾವು ಕಾರ್ಯಗತ ಮಾಡಬೇಕು. ಈಗ ವಿಚಾರಗಳಿಗೆ ಊರ್ಧ್ವಗತಿಯನ್ನು ಕೊಡುವುದು ಸಾಮಾನ್ಯ ಮನುಷ್ಯನಿಗೆ ಶಕ್ತವಿಲ್ಲವಾದ್ದರಿಂದ ಪತನದ ಸಾಧ್ಯತೆ ಇಲ್ಲದಂತೆ ಸರ್ವೋಚ್ಚ ಸ್ಥಿತಿಯಲ್ಲಿ ನೆಲೆಸಿದ್ದ ಒಬ್ಬ ಮಹಾಪುರುಷನನ್ನು ಆಶ್ರಯಿಸುವುದು. ಸಿನ್ಸ್ ವಿ ಕೆನಾಟ್ ಟರ್ನ್ ದ ಡೈರೆಕ್ಷನ್ ಆಫ್ ದ ಎನರ್ಜಿ ಫ್ಲೋ ಟುವರ್ಡ್ಸ್ ಅ ಹೈಯರ್ ಲೆವೆಲ್, ವಿ ಟೇಕ್ ದ ಹೆಲ್ಪ್ ಆಫ್ ಎ ಗುರು. ವಿಚಾರಗಳ ಅಧೋಮುಖತೆಯು ಕೆಳಗಿನ ಸ್ತರಕ್ಕೆ ಇಳಿದು ಸ್ಥೂಲತೆಯನ್ನು ಪಡೆದುದರ ಕುರುಭವಾಗಿದೆ. So whenever the thoughts come down to the lower level, it creates grossness. ಇಂತಹ ಸಂದರ್ಭಗಳಲ್ಲಿ ಮೇಲಕ್ಕೇರೆ ಬಯಸುವ ಪ್ರತಿಯೊಬ್ಬನು ಉನ್ನತ ಸ್ಥಿತಿಯಲ್ಲಿರುವ ಸಹ ಬಾಂಧವನೊಂದಿಗೆ ಶ್ರದ್ಧೆ ಭಕ್ತಿಗಳಿಂದ ಹೊಂದಿಕೊಳ್ಳಬೇಕು. So if you want to actually go towards the opposite direction, which is towards the godly direction, we have to cultivate association with some people who are also able to do so. ಆತನ ಪ್ರಭಾವದಿಂದ ಕೆಳಮಟ್ಟದ ವಿಚಾರಗಳು ಪರಿಶುದ್ಧವಾಗುವು. ಸಾಧಕನು ಆಕರ್ಷಣ ವಿಕರ್ಷಣೆಗಳಿಂದ ಮುಕ್ತನಾಗುವನು. ಜೊತೆಗೆ ದುಷ್ಟ ಜಾಲವನ್ನು ಕತ್ತರಿಸಲು ಸಹಾಯವಾಗುವಂತಹ ಸದಭ್ಯಾಸಗಳು ರೂಢಿಸಿಕೊಳ್ಳಬೇಕು. ಸೊ ವಿ ಆಲ್ಸೋ ನೀಡ್ ಟು ಗೆಟ್ ಸಮ್ ಯೂಸ್ಫುಲ್ ಹ್ಯಾಬಿಟ್ಸ್ ದಟ್ ಹೆಲ್ಪ್ ಇನ್ ಗೆಟಿಂಗ್ ಅವೇ ಫ್ರಮ್ ದಿಸ್ ಕ್ರಿಯೇಷನ್ ಆಫ್ ಅವರ್ ಓನ್. ಉದಾಹರಣೆಗಾಗಿ ಕಿವಿಗಳಿಂದ ಒಳ್ಳೆ ಮಾತುಗಳನ್ನು ಕೇಳಬೇಕು, ಕಣ್ಣುಗಳಿಂದ ಒಳ್ಳೆಯದನ್ನೇ ನೋಡಬೇಕು, ಮನಸ್ಸನ್ನು ಸತ್ಕಾರ್ಯ ಮಾಡಲು ಒಲಿಸಬೇಕು. ಇದೇ ರೀತಿ ಅನೇಕ ಸಂಗತಿಗಳು ಮಾಡುವುದರಿಂದ ತಾನಾಗಿಯೇ ಗೊತ್ತಾಗುವು. ಇದಲ್ಲದೆ ಈ ಜಾಲವನ್ನು ಛೇದಿಸಲು ತಾನೂ ಆರ್ಥಿಕ ಪ್ರಯತ್ನ ಮಾಡಬೇಕು. ಇದಕ್ಕಾಗಿ ಪ್ರತಿಯೊಂದು ಘಟ್ಟದಲ್ಲಿಯೂ ಬೇರೆ ಬೇರೆ ಅಭ್ಯಾಸಗಳು, ಧ್ಯಾನ ವಿಧಿಗಳು ಇವೆಯಾದರೂ ಅವುಗಳ ಜೊತೆಗೆ ಶ್ರದ್ಧೆ ಹಾಗೂ ಇಚ್ಛಾಶಕ್ತಿಗಳು ಅವಶ್ಯಕವಾಗಿವೆ. ಸೊ ಯು ಹ್ಯಾವ್ ಟು ಹ್ಯಾವ್ ಫೇತ್ ಅಂಡ್ ಯು ಆಲ್ಸೋ ಹ್ಯಾವ್ ಟು ಹ್ಯಾವ್ ವಿಲ್ ಪವರ್. ಈ ಜಾಲದ ಬೇರೆ ಬೇರೆ ಚಕ್ರಗಳಲ್ಲಿ ಬಗೆ ಬಗೆಯ ಗ್ರಂಥಿಗಳು ನಿರ್ಮಾಣವಾಗಿ ಆಗುತ್ತಲಿವೆ. ಇದನ್ನ ಅನ್ಲೈನ್ ಮಾಡ್ಕೊಳ್ರಿ. ನಾವೇನ್ ಅನ್ಕೊಳ್ತೀವಿ? ಬೇರೆ ಬೇರೆ ಬಗೆಯ ಗ್ರಂಥಿಗಳು ನಿರ್ಮಾಣವಾಗಿದೆ, ನಿರ್ಮಾಣ ಆಗ್ತಾ ಇದೆ. ಇದು ತುಂಬಾ ಜನ ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿಕ್ ಹೋಗಲ್ಲ, ಇದನ್ನ ಗುರುತಿಸ್ಲಿಕ್ಕೆ ಹೋಗಲ್ಲ. ಹಾಗಾದ್ರೆ ಚಕ್ರಗಳ ಸೃಷ್ಟಿ ಒಂದ್ಸತಿ ಆಗೋದ್ರ ಮುಗಿದು ಹೋಯ್ತಾ? ಇಲ್ಲ. ಚಕ್ರಗಳ ಸೃಷ್ಟಿ ನಿರಂತರವಾಗಿ ಆಗ್ತಾ ಇರುತ್ತೆ, ನಿರಂತರವಾಗಿ ಅದು ವಾಪಸ್ ಬಿಚ್ಕೊಳ್ತಾ ಇರುತ್ತೆ. ಚಕ್ರ ಸೃಷ್ಟಿ ಆಗುತ್ತೆ, ಮತ್ತೆ ಬಿಚ್ಕೊಳುತ್ತೆ, ಮತ್ತೆ ಚಕ್ರ ಸೃಷ್ಟಿ ಆಗುತ್ತೆ, ಬಿಟ್ಕೊಡುತ್ತೆ. ನಾವು ಸರಿಯಾದ ದಿಕ್ಕಿನಲ್ಲಿ ನಡೆದಾಗ ಚಕ್ರ ಬಿಚ್ಕೊಡುತ್ತೆ, ನಾವು ಸರಿಯಾದ ವಿರುದ್ಧ ದಿಕ್ಕಿನಲ್ಲಿ ನಡೆದಾಗ ಚಕ್ರ ಮತ್ತೊಮ್ಮೆ ಫಾರ್ಮ್ ಆಗುತ್ತೆ. ಇಲ್ಲಿ ನೋಡಿ, ಅದಕ್ಕೆ ಈ ಜಾಲದ ಬೇರೆ ಬೇರೆ ಚಕ್ರಗಳಲ್ಲಿ ಬಗೆ ಬಗೆಯ ಗ್ರಂಥಿಗಳು ನಿರ್ಮಾಣವಾಗಿದೆ, ಆಗುತ್ತಲಿವೆ. ಅವುಗಳನ್ನೆಲ್ಲ ಕತ್ತರಿಸಿದ ಮಹಾಪುರುಷನಿಂದ ಈ ಛೇದನಾ ಕಾರ್ಯದಲ್ಲಿ ತುಂಬಾ ಸಹಾಯವಾಗುವುದು. ಅದನ್ನ ಕಟ್ ಮಾಡ್ಬೇಕಂತೆ. ಅದನ್ನ ಕಟ್ ಮಾಡಬೇಕು ಅಂತಂದ್ರೆ somebody has to destroy that ಗ್ರಂಥಿಗಳು. ಸೊ ಒಂದೇ ಚಕ್ರದಲ್ಲಿ ಹಲವಾರು ಗ್ರಂಥಿಗಳಿರ್ಬೋದು ಅಂತ ಕೂಡ ಬರೀತಾ ಇದ್ದಾರೆ. ಸೊ ಒಂದೇ ಚಕ್ರದಲ್ಲಿ ಹಲವಾರು ಗ್ರಂಥಿಗಳಿರಬಹುದು. ಸೊ ಹಾಗಾಗಿ ಆ ಚಕ್ರಗಳಲ್ಲಿ ಇರ್ತಕ್ಕಂಥ ಗ್ರಂಥಿಗಳನ್ನ ಕಟ್ ಮಾಡುವಂತ ಒಬ್ಬ ಮನುಷ್ಯ ಬೇಕಾಗ್ತಾನೆ. ಅಂಥ ಮನುಷ್ಯನಿಗೆ ನಾವು ಗುರು ಅಂತ ಕರಿತೀವಿ. ಈ ಸಿದ್ಧಾಂತವು ಲಕ್ಷ್ಯಪೂರ್ವಕ ಅಭ್ಯಾಸ ಮಾಡಲು ಯೋಗ್ಯವಾಗಿದೆ. ಲಕ್ಷ್ಯಪೂರ್ವಕ ಅಂದ್ರೆ ಗುರಿ ಇಟ್ಕೊಂಡು, ನಾವು ಹಿಂದಿನ ನಿಯಮದಲ್ಲಿ ಓದಿದ್ವಿ, ಗುರಿ ಅತ್ಯಂತ ಮುಖ್ಯ. ಇವು ಇಂದಿನವರೆಗೆ ರಹಸ್ಯವಾಗಿ ಉಳಿದಿದ್ದುವು. ಜನರು ಗಮನಕ್ಕೆ ತಂದುಕೊಂಡು ಅಭ್ಯಾಸ ಮಾಡಿರುವ ದೃಷ್ಟಿಯಿಂದ ಅದನ್ನು ವಿವರಿಸಲಾಗಿದೆ. ಈ ವಿವೇಚನೆಯ ನಂತರ ನೀವು ಸ್ವಯಂ ನಿರ್ಮಿಸಿದ ಜಾಲವನ್ನು ಛೇದಿಸಿ ನಿಸರ್ಗದ ಜೀವಾಳದಂತಿದ್ದ ಆ ಗುಪ್ತ ಶಕ್ತಿಯನ್ನು ಮತ್ತೆ ಪಡೆಯಲು ಪ್ರಯತ್ನಿಸಬೇಕೆಂದು ನನ್ನ ವಿನಮ್ರ ಪ್ರಾರ್ಥನೆ. ಸೊ ನಾವು ಹೊಸ ಶಕ್ತಿನ ಸೃಷ್ಟಿ ಮಾಡುವಂತ ಅಗತ್ಯ ಇಲ್ಲ. ಭಗವಂತನಿಂದ ಶಕ್ತಿ ತನಗ್ತಾನಾಗಿ ಹರಿದು ಬರ್ತಾ ಇದೆ. ಅದರ ದಿಕ್ಕು ಬದಲಾವಣೆ ಮಾಡ್ಬೇಕು, ಅಷ್ಟೇ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬನು ಆಳವಾಗಿ ವಿಚಾರಿಸಿ ಅತ್ಯಂತ ಸರಳತೆಯ ದೃಷ್ಟಾಂತವನ್ನು ಆದರ್ಶವಾಗಿ ಇಟ್ಟುಕೊಂಡು ಗುರಿಯನ್ನು ಮುಟ್ಟಲು ಯತ್ನಿಸಬೇಕು. ನಮ್ಮ ಎಲ್ಲ ಇಂದ್ರಿಯಗಳು
ಇದರಲ್ಲಿ ಲಯ ಹೊಂದಿ ತಮ್ಮ ಪೂರ್ವ ಸಂಸ್ಕಾರಗಳನ್ನು ಕಳೆದುಕೊಂಡು ಅದರೊಂದಿಗೆ ಸಾಮರಸ್ಯ ಹೊಂದುವಂತಾಗಬೇಕು. ಸೊ ನಾವು ಮನಸ್ಸಿನ ಮೇಲೆ ಕೆಲಸ ಮಾಡ್ಬಿಟ್ರೆ ರಾಜಯೋಗದಲ್ಲಿ ಇಂದ್ರಿಯಗಳಿಗೆ ನಾವೇನು ಹೆಚ್ಚಿನ ಶಕ್ತಿ ಕೊಟ್ಟು ಅದನ್ನ ತುಂಬಾ ಒಡೆಯನನ್ನ ಮಾಡಿದ್ವಲ್ಲ, ಆ ಇಂದ್ರಿಯಗಳು ಕೂಡ ತಮ್ಮ ಸಂಸ್ಕಾರಗಳನ್ನ ಕಳ್ಕೊಂಡು ತಮ್ಮ ಮುಂಚಿನ ಪವಿತ್ರವಾದಂತ ಸ್ಥಿತಿಗೆ ಬಂದು ನಮ್ಮ ಕೆಲಸದಲ್ಲಿ ಅದು ಕೈಗೂಡಿಸುತ್ತೆ. ಆಗ ಮಾತ್ರ ನಿಜವಾದ ಅರ್ಥದಲ್ಲಿ ನೀವು ಧ್ಯೇಯದ ಕಡೆಗೆ ತಿರುಗಿದಂತೆ. ಇಂದ್ರಿಯಗಳು ಕೂಡ ಅದ್ರ ಕಡೆ ತಿರ್ಕೋಬೇಕು. ಇದಕ್ಕೆ ಪ್ರತ್ಯಾಹಾರ ಅತ್ಯಂತ ಮುಖ್ಯ. ಪ್ರತ್ಯಾಹಾರ ಅಂದ್ರೆ ಸೆಲ್ಫ್ ವಿಡ್ರಾಲ್. ಅದಾದಾಗಷ್ಟೇನೆ ನಮ್ಗೆ ಇಂದ್ರಿಯಗಳಲ್ಲಿ ಸಂಸ್ಕಾರಗಳು ಡೆಪಾಸಿಟ್ ಆಗೋದು, ಇಂದ್ರಿಯಗಳು ನಮ್ಮನ್ನ ಬೇರೆ ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗೋದು ನಮಗೆ ಕಾಲಕ್ರಮೇಣದಲ್ಲಿ ಕಡಿಮೆ ಆಗೋದನ್ನ ನಾವು ನೋಡ್ತೀವಿ. ಮೇಲೆ ವಿವರಿಸಲಾದ ಪದ್ಧತಿ ಅದಕ್ಕೆ ತಕ್ಕ ಉಪಾಯ. ಅರ್ಥಾತ್ ನಮ್ಮ ಉದ್ವೇಗ ಆವೇಗಗಳನ್ನು ಕಡಿಮೆ ಮಾಡುತ್ತಾ ಆದ್ಯತೆ ಆಡಂಬರಗಳನ್ನು ಛೇದಿಸುತ್ತಾ ನಮ್ಮ ಅಸ್ತಿತ್ವದಲ್ಲಿ ಸೇರಿದ ಅನಾವಶ್ಯಕ ಅಂಶಗಳನ್ನು ಬಿಸುತ್ತಾ ನಡೆಯಬೇಕು. ಆಗ ಏನಾಗುವುದು? ನೀವೇ ಹರಿದಿದ್ದ ಬಲಿಯು ಕತ್ತರಿಸುತ್ತಾ ಹೋಗುವುದು. ನೀವು ಕೊನೆಗೆ ಮುಟ್ಟಬೇಕಾಗಿದ್ದ ಶುದ್ಧ ಸ್ಥಿತಿಯನ್ನು ನಿರಾಯಾಸವಾಗಿ ಹೊಂದುವಿರಿ. ಇಲ್ಲಿಯವರೆಗೆ ಹೇಳಲಾದಂತೆ ಯಾರು ಈ ಬಲಿಯನ್ನು ಈಗಾಗಲೇ ಛೇದಿಸಿ ಅನಂತದಲ್ಲಿ ಸಾಕಷ್ಟು ಹೀಗಿರುವರೋ ಅಂಥವರ ಸಹಾಯ ಪಡೆದಾಗಲೇ ಇದು ಸಾಧ್ಯವಾಗುವುದು. ಸೊ ಯಾರು ಆಲ್ರೆಡಿ ಕೇಂದ್ರದಲ್ಲಿ ತಮ್ಮ ಸಂಬಂಧವನ್ನು ಸ್ಥಾಪನೆ ಮಾಡ್ಕೊಂಡಿರ್ತಾರೆ ಅಂಥವರ ಸಹವಾಸದಿಂದ ಅಂಥವರ ಜೊತೆಗಿರೋದ್ರಿಂದ ನಾವು ನಮ್ಮಲ್ಲಿರತಕ್ಕಂಥ ಆ ಸಂಸ್ಕಾರಗಳನ್ನು ಛೇದಿಸಿಕೊಂಡು ನಾವು ಮುಂದೆ ನಡೀಲಿಕ್ಕೆ ಸಾಧ್ಯವಾಗುತ್ತೆ. ಸೊ ನಿಸರ್ಗದೊಳಗೆ ನಾವು ಸರಳವಾಗಿರ್ಬೇಕು ಅಂತಂದ್ರೆ ಆ ಸರಳತೆಗೆ ಬೇಕಾಗಿರ್ತಕ್ಕಂಥದ್ದು ಏನೆಲ್ಲ ಮಾಡಬೇಕು ಅಂತ ಬಾಬುಜಿಯವರು ಇದರಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಒಂದೇ ಲೈನಲ್ಲಿ ನಿಸರ್ಗದ ತರ ನೀವು ಸರಳವಾಗಿರಿ ಅಂತ ಹೇಳ್ಬಿಟ್ರು. ಬಟ್ ಆ ಸರಳತೆ ಬೆಳೆಸ್ಕೋಬೇಕಂದ್ರೆ ಏನೆಲ್ಲ ಆಗ್ಬೇಕು? ಹಾಗಾದ್ರೆ ಸರಳತೆ ಯಾಕೆ ಇಲ್ಲ ನಮ್ಮಲ್ಲಿ? ಅದನ್ನೆಲ್ಲ ಈಗ ವಿವರಣೆ ಕೊಟ್ಟಿದ್ದಾರೆ ಮುಂದಕ್ಕೆ. ಬಟ್ ಇದರಲ್ಲಿ ಅತ್ಯಂತ ಮುಖ್ಯ ಎಲಿಮೆಂಟ್ ಅಂದ್ರೆ ಸರಳತೆ, ನಿಸರ್ಗ ಮತ್ತು ಮೂರನೇದು ಆ ಉಷ್ಣತೆನ ಮ್ಯಾನೇಜ್ ಮಾಡ್ತಕ್ಕಂಥದ್ದು. ಸರಿ, ಹಾಗಾದ್ರೆ ನಿಯಮ 5 ಹೋಗೋಣ. ಸತ್ಯವಂತರಾಗಿರಿ, ಕಷ್ಟಗಳು ನಿಮ್ಮ ಹಿತಕ್ಕಾಗಿಯೇ ಬಂದ ದೈವಿ ಕೃಪೆ ಎಂದು ತಿಳಿದು ಕೃತಜ್ಞರಾಗಿರಿ. ಸತ್ಯ ಹೇಳುವುದರ ಅರ್ಥವೇನೆಂದರೆ ನಾವಿದ್ದ ಸ್ಥಿತಿಯಲ್ಲಿ ನಮ್ಮನ್ನು ಪ್ರಕಟಗೊಳಿಸುವುದು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಸತ್ಯ ಹೇಳುವುದು ಅಂದ್ರೆ ನಾವಿದ್ದಂಗೆ ಹೇಳುದು, ಇರೋ ವಿಚಾರನ ಹಾಗೆ ವ್ಯಕ್ತಪಡಿಸುವುದು. ಈ ಸ್ಥಿತಿಗೆ ಬಂದ ಮನುಷ್ಯನು ಅದು ಏನಿದೆಯೋ ಇದೆ ಎಂದು ವಿವಶನಾಗಿ ಹೇಳುವನು. ಶಬ್ದಗಳು ಈ ಸ್ಥಿತಿಯಲ್ಲಿ ಹೇಗೂ ವರ್ಣಿಸಲಾರವು. ನಿಜವಾಗಿ ಇದು ಮೂಲದ ಸ್ಥಿತಿ. ಇದನ್ನು ಸ್ಥಿತಿ ಎಂದು ಕರೆಯುವುದು ಸಹ ಅದರ ವೈಶಿಷ್ಟ್ಯವನ್ನು ಕೆಡಿಸಿದಂತೆಯೇ. ಅಂದ್ರೆ ನಾವು ಆ ಒಂದು ಸ್ಥಿತಿಗೆ ಬಂದಾಗ ಸುಳ್ಳು ಹೇಳಲಿಕ್ಕೆ ಆಗಲ್ಲ. ನಮ್ಗೆ ಸುಳ್ಳು ಹೇಳಿಕ್ ಹೋಯ್ತು ಅಂತಂದ್ರೆ ಪ್ರತಿಯೊಬ್ಬರದನ್ನ ಕ್ಲೀನ್ ಆಗಿ ಗುರುತಿಡ್ತಾರೆ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಯಾಕಂದ್ರೆ ಆ ಸುಳ್ಳು ಹೇಳಲಿಕ್ಕೂ ಕೂಡ ಸುಳ್ಳು ಹೇಳಿ ಅಭ್ಯಾಸ ಮಾಡಿ ಕರಗತ ಮಾಡ್ಕೊಂಡಿರ್ಬೇಕು ಆ ಗುಣನ. ಸುಳ್ಳು ಹೇಳಲಿಕ್ಕೆ ಬರ್ದೇ ಇರೋರು ಸುಳ್ಳು ಹೇಳಿದ್ರೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಸೊ ನಾವು ಸಹಜತೆ ಎಡೆಗೆ ಹೋದಾಗ ಸತ್ಯದ ಎಡೆಗೆ ಹೋಗ್ತಾ ಇರ್ತೀವಿ. ನಾವು ಹಿಂದಿನ ಒಂದು ಅಧ್ಯಾಯದಲ್ಲಿ ಮಾತಾಡಿದ್ವಿ, ಸತ್ಯದ ಸಾಕ್ಷಾತ್ಕಾರ ಬೇರೆ, ಆತ್ಮ ಸಾಕ್ಷಾತ್ಕಾರ ಬೇರೆ, ಭಗವಂತ ಅಥವಾ ಭೂಮ ಸಾಕ್ಷಾತ್ಕಾರ ಅಥವಾ ಸತ್ಯ ವಸ್ತುವಿನ ಸಾಕ್ಷಾತ್ಕಾರ ಬೇರೆ. ನಾವೇನ್ ಕನ್ಫ್ಯೂಸ್ ಮಾಡ್ಕೊಳ್ತೀವಿ, ಸತ್ಯ ಸಾಕ್ಷಾತ್ಕಾರ ಸತ್ಯ ವಸ್ತುವಿನ ಸಾಕ್ಷಾತ್ಕಾರ ಎರಡು ಒಂದೇ ಅಂತ ಅನ್ಕೊಂಡ್ಬಿಡ್ತೀವಿ. ಸತ್ಯ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರ ಎರಡು ಒಂದೇ ಅಂತ ಅನ್ಕೊಳ್ತೀವಿ. ಮೂರು ಕೂಡ ಬೇರೆ ಬೇರೆ ಅಂತ ನಾವು ಹಿಂದಿನ ಅಧ್ಯಾಯದಲ್ಲಿ ಮಾತಾಡಿದ್ವಿ. ಹಾಗಾದ್ರೆ ಸರಳತೆ ಬೆಳೆಸ್ಕೊಂಡಂತ ವ್ಯಕ್ತಿ ಸಹಜವಾಗಿನೇ ಅವರು ಸತ್ಯ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅವರಿಗೆ ಸತ್ಯದಿಂದ ದೂರ ಇರಲಿಕ್ಕೆ ಸಾಧ್ಯವಾಗಲ್ಲ. ನಿಜವಾಗಿ ಇದು ಮೂಲದ ಸ್ಥಿತಿ. ಶಬ್ದಗಳು ಈ ಸ್ಥಿತಿಯನ್ನು ಹೇಗೂ ವರ್ಣಿಸಲಾರವು. ಇದನ್ನು ಸ್ಥಿತಿ ಎಂದು ಕರೆಯುವುದು ಸಹ ಅದರ ವೈಶಿಷ್ಟ್ಯವನ್ನು ಕೆಡಿಸಿರುತ್ತೆಯೇ. ಈ ಶಬ್ದ ಪ್ರಯೋಗವು ಅದರ ವರ್ಣೆಗೆ ಉಚಿತವಾಗಲಾರದು. ವಾಸ್ತವವಾಗಿ ಪ್ರಳಯ ಕಾಲದಲ್ಲಿ ಎಲ್ಲಾ ಶಕ್ತಿಗಳು ಸಂಹೃತವಾಗಿ ಕೇವಲ ಮೂಲ ಮಾತ್ರ ಉಳಿಯುವ ಬಿಂದು ಅದು. ಮೂಲವೆಂಬುದು ಅದರ ಸರಿಯಾದ ಅಭಿವ್ಯಕ್ತಿಯಾಗಲಾರದು. ಹೇಗೆಂದರೆ ಅಲ್ಲಿ ಎಲ್ಲಾ ಸಂವೇದನೆಗಳು ಪೂರ್ಣ ಇಲ್ಲದಂತಾಗುವು. ಅದನ್ನು ಶಕ್ತಿ ಎಂದು ಕರೆದರೂ ಕೂಡ ಅದು ಒಂದು ರೀತಿಯ ಭೌತಿಕತೆ ಅಭಿಪ್ರೇತವಾಗಿರುತ್ತದೆ. ಹಾಗಾದರೆ ಏನು ಹೇಳಬೇಕು? ಅಭಿವ್ಯಕ್ತಿಯೂ ಇಲ್ಲವಂತಾಗುವುದು. ಶೂನ್ಯವೆಂದು ಕರೆದರೂ ಒಂದು ತರಹದ ವಸ್ತುತ್ವದ ಗಂಧ ಬರುವುದು. ಅದನ್ನು ಸೂಚಿಸಲು ಈಗ ಅಸ್ತಿತ್ವವೆಂಬ ಶಬ್ದವೊಂದೇ ಇಳಿತು. ಇದರಿಂದ ಅಭಿವ್ಯಕ್ತಿ ಶಕ್ತವಾಗುವುದು. ನಾವು ಈ ಶಬ್ದಾರ್ಥವನ್ನು ಕುರಿತು ಚಿಂತಿಸಿದ್ದಾದರೆ ಯಾವುದಾದರೂ ಒಂದು ಪದಾರ್ಥದ ಕಲ್ಪನೆ ಬಂದು ಮತ್ತೆ ಅದೇ ಸ್ಥೂಲತೆಯು ಬೋಧನೆಯಾಗುವುದು. ಇವೆರಡನ್ನೂ ನಮ್ಮ ಕಲ್ಪನೆಯಿಂದ ತಳ್ಳಿ ಹಾಕಿದರೂ ಕೂಡ ಏನಾದರೂ ಒಂದು ಶೇಷ ಉಳಿದೇ ಉಳಿಯುವುದು. ಈಗ ಅದು ಏನಿದೆಯೋ
ಅದು ಸತ್ಯ ಅಂತದ್ದು ಏನಿದೆ ಅದನ್ನ ವ್ಯಕ್ತ ಮಾಡ್ಲಿಕ್ಕೆ ಯಾವ ಪದಗಳನ್ನು ನಾವು ಹೇಳಲಿಕ್ಕೆ ಆಗಲ್ಲ. ಅದನ್ನ ಶಕ್ತಿ ಅಂತ ಕರೀಲಿಕ್ಕೆ ಆಗಲ್ಲ, ಶೂನ್ಯ ಅಂತ ಕರೀಲಿಕ್ಕೆ ಆಗಲ್ಲ, ಮೂಲ ಅಂತ ಕರೀಲಿಕ್ಕೆ ಆಗಲ್ಲ. ಅದು ಸತ್ಯ ಅನ್ನೋದನ್ನ ನಾವು ವ್ಯಕ್ತಪಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಅಂತ ಅವರು ಬಾಬೂಜಿ ಅವರು ಹೇಳ್ತಾ ಇದ್ದಾರೆ. ಸೊ ಈಗ ಅದೇ ಏನಿದೆಯೋ ಇದೆ ಎಂಬುದಕ್ಕಿಂತ ಬೇರೆ ಯೋಗ್ಯ ಅಭಿವ್ಯಕ್ತಿ ಯಾವುದಾಗಬಲ್ಲದು? ಪ್ರತಿಯೊಂದು ಕಲ್ಪನೆಯಿಂದ ದೂರ ಉಳಿಯುವುದೊಂದೇ ಅದನ್ನು ವರ್ಣಿಸುವ ಕಲ್ಪನೆ ಆಗಬಲ್ಲದು. ಸದ್ ವ್ಯವಹಾರದಿಂದ ತನ್ನನ್ನು ಅದರತ್ತ ಕೊಂಡೊಯ್ಯುವುದು ಅಭ್ಯಾಸವನ್ನು ಅವಲಂಬಿಸಿದೆ. ದೃಢತೆಯು ಇದರಲ್ಲಿ ಸಹಾಯಕವಾಗುವುದು. ಆದರೆ ಗಂತವ್ಯ ಮುಟ್ಟುವ ಮೊದಲೇ ಈ ದೃಢತೆಯು ಅಪ್ಪಣೆ ತೆಗೆದುಕೊಳ್ಳಬೇಕು. ಆಗ ಮೂಲದ ಭಾಸವಾಗಬಲ್ಲದು. ಈ ಭಾಸಮೂಲ್ಯದಂತಾದಾಗ ನಾವು ಮೂಲ ಸ್ಥಿತಿಯನ್ನು ಹೊಂದಿರುವುದೆಂದು ತಿಳಿಯಬಹುದು. So if we want to go to the final stage, which is our goal, even the firmness has to go away. ಅದಕ್ಕೆ 12ನೇ ಬಿಂದು ಆದ್ಮೇಲೆ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ನಮ್ಗೆ ಯಾವ ಪ್ರೇರಣೆಯೂ ಇರಲ್ಲ. 12ನೇ ಬಿಂದು ಬಂದು ಕೂತ್ಕೊಂಡ ಸತ್ಯ ಸಾಕ್ಷಾತ್ಕಾರ ಮಾಡ್ಕೊಂಡಂತ ಮನುಷ್ಯ ತಾನು ಮನೆಗೆ ಬಂದಾಯ್ತು ಅಂತ ಅನ್ಕೊಂಡ್ಬಿಡ್ತೇನೆ. ಸೊ ಇನ್ನು ನಿಮ್ ಮನೆಗೆ ಬಂದಿರಲ್ಲ, ನೀವ್ ಇರ್ತಕ್ಕಂಥ ಏರಿಯಾಗೆ ಬಂದಿದ್ದೀರಾ ಅಂತ ಇಟ್ಕೊಳ್ರಿ. ಏರಿಯಾಗೆ ಬಂದಿದ ತಕ್ಷಣನೇ ನಾವು ಮನೆಗೆ ಬಂದಾಯ್ತು ಅಂತ ಅನ್ಕೊಂಡ್ಬಿಡ್ತೀವಿ. ಸೊ ಆದ್ರೆ ನಾವು ಮನೆಗೆ ಬರ್ಬೇಕಾದ್ರೆ ನೀವು ಬೇರೆ ಯಾವುದೋ ಊರಿಗೆ ಹೋಗಿದ್ರೆ ಬೆಂಗಳೂರು ಎಂಟರ್ ಆಗ್ತೀರಾ, ಬೆಂಗಳೂರಿಂದ ನಿಮ್ಮ ಏರಿಯಾ ಎಂಟರ್ ಆಗ್ತೀರಾ, ನಿಮ್ಮ ಏರಿಯಾದಿಂದ ನಿಮ್ಮ ರೋಡ್ ರಸ್ತೆ ಎಂಟರ್ ಆಗ್ತೀರಾ, ನಿಮ್ಮ ರಸ್ತೆ ಎಂಟರ್ ಆದ್ಮೇಲೆ ಕಡೆಗೆ ನೀವು ನಿಮ್ಮ ಮನೆ ಎಂಟರ್ ಆಗ್ತೀರಾ. ಎಲ್ಲವೂ ನಾವು ಮನೆ ಹತ್ರ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಅದೇ ರೀತಿಯಾಗಿ 12ನೇ ಬಿಂದುವಿನಿಂದ ಕೇಂದ್ರದವರೆಗೂ ಹೋಗ್ಬೇಕಾದ್ರೆ ಬೇರೆ ಬೇರೆ ಸ್ತರಗಳುಂಟು, ಅದನ್ನು ನಾವು ನೋಡ್ಕೋಬೇಕು. ಆದ್ರೆ ಆ ಗುರಿ ಮುಟ್ಟಬೇಕಾದ್ರೆ ಗುರಿ ಮುಟ್ಟಬೇಕು ಅನ್ನೋ ಹಂಬಲ ಕೂಡ ಬಿಡಬೇಕಾಗತ್ತೆ. ಅದು 12ನೇ ಬಿಂದುನಲ್ಲಿ ಆಗುತ್ತೆ. At the 12th point, we actually give up the firmness with which we have actually proceeded towards the goal. Then what happens? How do we proceed further? ಹಾಗಾದ್ರೆ ಮುಂದಕ್ಕೆ ಹೇಗೆ ಹೋಗ್ತೀವಿ? ಗುರುನೇ ಇದನ್ನ ನಮಗೆ ಸಾಧ್ಯ ಮಾಡುದು. Only the Guru can actually help us go towards the center. Because our self-effort, our firmness is of no longer any use there. ಮೇಲೆ ವಿವರಿಸಲಾದಂತೆ ನಮ್ಮ ಎಲ್ಲ ವ್ಯವಹಾರಗಳು ನಿಸರ್ಗದಲ್ಲಿ ಇರುವ ಹಾಗೆ ನಡೆಯಬೇಕೆಂಬುದೇ ನಾವು ಸತ್ಯವನ್ನು ಮಾಡುವ ಉದ್ದೇಶ. ಹಾಗಾದ್ರೆ one who becomes more and more in tune with nature will, without any choice, will utter the truth only. ನಿಸರ್ಗದೊಡನೆ ಸಮರಸ ಆಗೋದು ಅಂದ್ರೆ ನೋಡಿ, ಹಿಂದಿನ ತತ್ವದಲ್ಲಿ ನಿಸರ್ಗದೊಡನೆ ಸಮರಸವಾಗಿರಿ ಅಂತ ಬರೆದ್ರು. ಈಗ ಏನ್ ಬರೀತಾ ಇದ್ದಾರೆ ಅಂದ್ರೆ ನಿಸರ್ಗದೊಡನೆ ಸಮರಸ ಹಾಕೋದು ಅಂದ್ರೆ ನಮಗೆ ಅರಿವಿಲ್ದಂಗೆನೆ ಅಪ್ರಯತ್ನವಾಗಿನೇ ನಾವು ಬರೀ ಸತ್ಯವನ್ನೇ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಂದ ಭಕ್ತಿಯು ಆರಂಭವಾಯಿತು. ನಾವು ದ ಹೈಯರ್ ಸ್ಟೇಜಸ್ ಆಫ್ ಡಿವೋಷನ್ ನೌ ಕಮ್ಸ್ ಇನ್. ಭಕ್ತನಿಗೆ ಸ್ವಾಮಿ ಭಕ್ತಿಯ ಅರಿವಾಗಿ ಆತನ ಸ್ಮರಣೆಯು ಸದಾ ಹೃದಯದಲ್ಲಿ ನೆನಕತೊಡಗಿದು. If you want to point about a particular point from where all these things starts, it's in the 9th point. It's in the 9th point that you become aware of the relationship between God and you as a devotee. So your role as a devotee, even Master was talking about yesterday, the stages in which a seeker evolves in relation to Master. So at the 9th point, we become a devotee of the Master. Till that point, please go back to what Master said yesterday morning. Prakash brother asked one question from a new seeker. How does the relationship between the seeker and the Master change over a period of time? And Master gave an elaborate answer. And the last part of that answer is that when the disciple gets converted into a devotee of the Master. Now that's a very critical stage. Now when does that occur? Only when you have crossed the 9th point. At that particular point, after you have surrendered to Master at the 8th point, at the 9th point, you now start going towards insignificance. At that stage, Master gradually makes the person into a devotee. ಸೊ 9ನೇ ಬಿಂದು ಬಂದಾಗ ನಾವು ಭಕ್ತನಾಗಿ ಮಾರ್ಪಾಡಾಗ್ತೀವಿ, ಗುರುವಿಗೆ ಭಕ್ತನಾಗಿ ಮಾರ್ಪಾಡಾಗ್ತೀವಿ. ಅಲ್ಲಿವರೆಗೂ ಶಿಷ್ಯನಾಗಿರ್ತೀವಿ, ಡಿಸೈಪಲ್ ಆಗಿರ್ತೀವಿ. ಶಿಷ್ಯ ಆಗಿರೋದೇ ಬೇರೆ, ಭಕ್ತನಾಗೋದೇ ಬೇರೆ. ಸೊ ಆ ಭಕ್ತನಾಗಬೇಕಾದ್ರೆ 9ನೇ ಬಿಂದುವಿನಲ್ಲಿ ಬಂದು ನಾವು ಯಾವಾಗ ನಾವು ನಮ್ಮ ಒಂದು ಅನಾಮಧೇಯ ಸ್ಥಿತಿಗೆ ನಾವು ಹೋಗ್ಲಿಕ್ಕೆ ಅನುಕೂಲವಾಗ್ತೀವಿ, ಆ ಒಂದು ಸ್ಥಿತಿಯಲ್ಲಿ ಗುರು ಆ ಒಂದು ವ್ಯಕ್ತಿಯನ್ನು ಗುರುತಿಸಿ ಅವರಿಗೆ ಭಕ್ತನಾಗುವ ಒಂದು ಸ್ಥಿತಿಯನ್ನ ಕರುಣಿಸ್ತಾರೆ.
ಸೊ ಭಕ್ತನಿಗೆ ಆದ್ರೆ ಏನ್ ಕೆಲಸ? ಸ್ವಾಮಿಯನ್ನು ನೆನೆಸ್ಕೊಳ್ಳೋದಷ್ಟೇ ಅವನಿಗೆ ಬೇಕಿರೋದು. ಭಕ್ತನಿಗೆ ಸ್ವಾಮಿ ಭಕ್ತಿಯ ಅರಿವಾಗಿ ಆತನ ಸ್ಮರಣೆಯು ಸದಾ ಹೃದಯದಲ್ಲಿ ನೆಲೆಸತೊಡಗುವುದು. ಅಟ್ ದಿಸ್ ಸ್ಟೇಜ್ the devotee can only think about the master all the time, about God. Like a bhakta can think about the God all the time in his heart, the devotee can also think about the master at that time in the heart. ಪ್ರಿಯತಮನ ಕಠೋರ ವರ್ತನೆಯು ಪ್ರೇಮಿಗೆ ರುಚಿಸುವುದು. At that time, even when the lover scolds you, you are very happy that your beloved has scolded you. ಏಕೆಂದರೆ ಅದರಲ್ಲಿ ಒಂದು ತರಹದ ಪ್ರೀತಿ ಸುರಿಯುವುದು. So even if somebody very close to you scolds you, you actually are very happy because there is an element of sweetness there, an element of love there. ಇದರಿಂದ ಆತನ ಕೃಪೆಗೆ ಮತ್ತಷ್ಟು ಆಕರ್ಷಣೆ ಉಂಟಾಗುವುದು. ಆತನ ಬೈಗಳಾದರೂ ಪ್ರೇಮವಾಗಿಯೇ ತೋರಿ ಒಂದು ತರಹದ ಆನಂದವಾಗುವುದು. ವಿ ಫೀಲ್ ವೆರಿ ಹ್ಯಾಪಿ ಈವನ್ ವೆನ್ ವಿ ಆರ್ ಸ್ಕೋಲ್ಡೆಡ್. ಈ ಬೈಗುಳ ಒರಟು ರೂಪವನ್ನು ತೆಗೆದುಕೊಂಡದಾದರೆ ಅದರ ಸ್ವರೂಪವೇ ಬೇರೆಯಾಗಿ ಕಾಣುವುದು. ಜನರು ಅದನ್ನು ದುಃಖಗಳೆಂದು ಕರೆಯುವರು. ಸೊ ವೆನ್ this scolding takes a grosser form, people think that it is sadness. ಆ ಬೈಗುಳ ಒರಟು ರೂಪ ತಗೊಂಡಾಗ ಅದನ್ನ ದುಃಖಗಳೆಂದು ಜನ ಕರೀತಾರೆ. ಆದರೆ ಭಕ್ತನು ಅವುಗಳ ಅತ್ಯಂತ ಸ್ಥೂಲದಲ್ಲಿಯೂ ರೂಪದಲ್ಲಿಯೂ ಸಹ ಅದನ್ನು ಸಹಿಸಬಲ್ಲನು. ಬಟ್ ಎ ಡಿವೋಟಿ ಕ್ಯಾನ್ ಆಕ್ಚುಲಿ ಟಾಲರೇಟ್ ದಟ್ ಈವನ್ ಅಟ್ ದ ಗ್ರಾಸೆಸ್ಟ್ ಲೆವೆಲ್. ಭಕ್ತ ಅದು ಒರಟು ರೂಪ ಪಡ್ಕೊಂಡು ಅದು ಸ್ಥೂಲವಾದ್ರೂ ಕೂಡ ಅದನ್ನ ಸಹಿಸಿಕೊಳ್ಳುವಂತ ಶಕ್ತಿನ ಬೆಳೆಸ್ಕೊಂಡಿರ್ತಾನೆ. ಈ ಸ್ಥಿತಿಯು ಪ್ರಾಪ್ತವಾದಾಗ ಅದರ ಅಡಿಯಲ್ಲಿ ಕೃತಜ್ಞತೆ ಭಾವ ಇರುವುದು. Whenever we are able to reach that stage, at the bottom of it, we have an attitude of gratitude. ಅವನು ದುಃಖಗಳನ್ನು ಎಷ್ಟು ಚೆನ್ನಾಗಿ ಸ್ವಾಗತಿಸುವನು, ಹಾಗೂ ಅವು ಪ್ರೀತಿಯಿಂದ ಬಂದಿವೆ ಎಂದ ಕಾರಣದಿಂದ ಅವುಗಳಿಂದ ಅದೆಷ್ಟು ಸಂತುಷ್ಟನಾಗುವನು. Even all the sadness that comes his way, he welcomes it and he is very grateful because it's come from his lover. ದುಃಖಗಳಿಗಾಗಿ ನೀ ದೂರ ಬೇಡ, ದುಃಖವಿಲ್ಲದೆ ಸುಖವೂ ಸಿಗೋದು. So don't complain about sadness because without sadness there is no question of reaching happiness. ಇದರ ಪರಿಣಾಮವೇ ಆನಂದ. ಈ ಒಂದು ತತ್ವವನ್ನು ನಾವು ಯಾವಾಗ ಗ್ರಹಿಸ್ಕೊಂಡ್ಬಿಡ್ತೀವೋ ದುಃಖಗಳ ಮುಖಾಂತರನೇ ನಾವು ಸಂತೋಷಕ್ಕೆ ಹೋಗೋದು, ಸಂತೋಷದಿಂದ ನಮಗೆ ಆನಂದ ಸಿಗೋದು ಅಂತ ಯಾವಾಗ ನಾವು ಕಂಡುಕೊಳ್ತೀವೋ ಆಗ ಆತನು ಆನಂದದ ವಲಯದಲ್ಲಿ ನೆಲೆಸತೊಡಗುವನು. ಹಾಗಾದ್ರೆ ಆನಂದದ ವಲಯ ಯಾವುದು? ನಾವು 9ನೇ ಪಾಯಿಂಟ್ ನಲ್ಲಿ ಭಕ್ತ ಆಗ್ತಾನೆ ಅಂತ ಹೇಳಿದ್ವಿ. 9ನೇ ಪಾಯಿಂಟ್ ದಾಟಿದ ಮೇಲೆ 10ನೇ ಪಾಯಿಂಟ್ಗೆ ಬಂದಾಗ ಅದು ಆನಂದದ ವಲಯದ ಶುರು. ಯಾಕೆಂದ್ರೆ ಸಚ್ಚಿದಾನಂದ ಅಂತ ಒಂದು ಏನು ಸಹಸ್ರದಳ ಕಮಲ ಇದೆಯಲ್ಲ, ಅದು 10 ಮತ್ತು 11ನೇ ಬಿಂದುನಲ್ಲಿ ಮಧ್ಯದಲ್ಲಿ ಇದೆ. ಹಾಗಾದ್ರೆ ನಾವು 9ನೇ ಪಾಯಿಂಟ್ ದಾಟಿ 10ನೇ ಬಿಂದುಗೆ ಬರ್ಲಿಕ್ಕೆ ಶುರು ಆದಾಗ ಆ ಪಾಯಿಂಟ್ ಇದೆಲ್ಲ 9, 10, 11, 12 ಅದು ಆನಂದದ ವಲಯ. ಎಸ್ಪೆಷಲಿ 10, 11 ಆನಂದದ ವಲಯ ಅಂತ ಇಟ್ಕೋಬಹುದು. ಅದರಲ್ಲಿ ಆನಂದ ತುಂಬಾ ತೀವ್ರವಾಗಿರುತ್ತೆ. 9ರಲ್ಲೂ ಅದರದ್ದು ಸ್ವಲ್ಪ ಮಟ್ಟಿಗೆ ಕುರುಹು ಇರುತ್ತೆ, 12ರಲ್ಲೂ ಸ್ವಲ್ಪ ಮಟ್ಟಿಗೆ ಕುರುಹು ಇರುತ್ತೆ. 12ನೇ ಬಿಂದುವನ್ನು ದಾಟಬೇಕಾದ್ರೆ ಆನಂದವನ್ನು ಪೂರ್ಣ ಬಿಟ್ಟು ಮುಂದಕ್ಕೆ ಹೋಗ್ತೀವಿ. ಸೊ ಆನಂದದ ವಲಯ ಅಂತ ನಾವು ಮಾತಾಡಬೇಕಾದ್ರೆ ಯಾವುದು ಮಾತಾಡ್ತಿದೀವಿ ಅಂದ್ರೆ 10 ಮತ್ತೆ ಸಹಸ್ರದಳ ಕಮಲ ಮತ್ತೆ 11 ಈ ಬಿಂದು ಇದೆಯಲ್ಲ, ಈ ಒಂದು ಸರ್ಕಲ್ ಹಾಕಿದ್ರೆ ಈ ಮೂಲಕ್ಕೆ ದಟ್ ಇಸ್ ಸರ್ಕಲ್ ಆಫ್ ಹ್ಯಾಪಿನೆಸ್ ಅಂತ ಹೇಳ್ಬೋದು. ಆನಂದದ ವಲಯ, ಸರ್ಕಲ್ ಆಫ್ ಬ್ಲಿಸ್, ನಾಟ್ ಜಸ್ಟ್ ಹ್ಯಾಪಿನೆಸ್, ಇಟ್ಸ್ ಸರ್ಕಲ್ ಆಫ್ ಬ್ಲಿಸ್ ಬಿಕಾಸ್ ದೇರ್ ವಿ ಟಾಕ್ ಅಬೌಟ್ ಸಚ್ಚಿದ್ ಆನಂದ. Ananda there is bliss. So it's crossed the level of happiness now, it is come to the level of bliss. ಸಾಕಷ್ಟು ಅಲ್ಲಿಗೆ 9ನೇ ಬಿಂದುನ ದಾಟಿ 9ನೇ ಬಿಂದುನಲ್ಲಿ ಗುರುವಿಗೆ ಅವನು ಭಕ್ತನಾಗ್ತಾನೆ. ಒಂದು ಅಭ್ಯಾಸಿ ಭಕ್ತನಾದ್ಮೇಲೆ 10ನೇ ಬಿಂದು ಬಂದಾಗ ಗುರುವಿನಿಂದ ಏನು ಬಂದರೂ ಕೂಡ ಸ್ವೀಕಾರ ಮಾಡುವಂತ ಮನೋಭಾವ ಬಂದಿರುತ್ತೆ. ಗುರುವಿನಿಂದಾನೆ ಸುಖನೇ ಬರ್ಬೋದು, ದುಃಖನೇ ಬರ್ಬೋದು, ಕಷ್ಟನೇ ಬರ್ಬೋದು, ಏನಾದರೂ ಕೂಡ ನನ್ನ ಒಳ್ಳೆದಕ್ಕೆ ಬಂದಿದೆ ಅನ್ನೋ ಒಂದು ಸ್ವೀಕಾರ ಮನೋಭಾವ ಆ ಭಕ್ತನಲ್ಲಿ ಇವಾಗ ನೆಲೆಯಾಗಲಿಕ್ಕೆ ಶುರುವಾಗುತ್ತೆ. ಇದರ ಪರಿಣಾಮವೇ ಆನಂದ. ಈಗ ಆತನು ಆನಂದ ವಲಯದಲ್ಲಿ ನೆಲೆಸತೊಡಗಿದನು. ಸಾಕಷ್ಟು ಅಭ್ಯಾಸವಾದ ನಂತರ ಇದು ಆತನ ಪ್ರಕೃತಿಯಾಗಿ ಪರಿಣಮಿಸುವುದು. ಇಟ್ ಬಿಕಮ್ಸ್ ಹಿಸ್ ನೇಚರ್. ಇದರ ಅರಿವು ಸಹ ಮಾಯವಾಗುವುದು. ಹಿ ಲೂಸಸ್ ದ ಅವೇರ್ನೆಸ್ ಆಫ್ ದಿಸ್ ಆಲ್ಸೋ ದಟ್ ಹಿ ಇಸ್ ಎಸ್ಟಾಬ್ಲಿಷ್ ಇನ್ ದಟ್ ಸ್ಟೇಟ್. ಮುಂದುವರೆದಂತೆಲ್ಲ ಆ ವಲಯದಲ್ಲಿ ಯಾವ ಆಕರ್ಷಣೆಯೂ ಉಂಟಾಗುವುದಿಲ್ಲ. ಇನಿಷಿಯಲಿ ಸ್ವಲ್ಪ ಆನಂದ, we are attracted towards the bliss. As and when we become more and more aligned to this particular nature of ours, even that bliss also now goes away. We are no longer attracted to the bliss. We are only now attracted towards the lover, our beloved.
ವಿ ಆರ್ ನೋ ಲಾಂಗರ್ ಅಟ್ರಾಕ್ಟೆಡ್ ಟು ದ ಬ್ಲಿಸ್ ವಿಚ್ ಇಸ್ ಕಮಿಂಗ್ ಫ್ರಮ್ ದ ಲವರ್. ಈ ಅವಸ್ಥೆ ಬಂದ ಮೇಲೆ ಕೇಳುವುದೇನು? ಸತ್ಯದ ವಲಯದಲ್ಲಿ ಈಜುವುದೊಂದೇ ಉಳಿಯುವುದು. ನಾವು ಯು ಹ್ಯಾವ್ ಕ್ರಾಸ್ ದ ಲೇಯರ್ ಆಫ್ ಹ್ಯಾಪಿನೆಸ್ ಅಂಡ್ ಬ್ಲಿಸ್. ನಾವು ಯು ಆರ್ ಆಕ್ಚುಲಿ ಸ್ವಿಮ್ಮಿಂಗ್ ಇನ್ ದ ಲೇಯರ್ ಆಫ್ ದ ಟ್ರೂತ್ ವಿಚ್ ಇಸ್ ಇನ್ ದ 12th ಪಾಯಿಂಟ್. ಬರುತ್ತಾ ಈಜುವ ಕಲ್ಪನೆಯೂ ಇಲ್ಲವಾಗುವುದು. ಸಹನಶೀಲತೆ ಉಂಟಾದ ಶಕ್ತಿಯು ಈ ಕಾರ್ಯದಲ್ಲಿ ಸಹಾಯ ಮಾಡುವುದು. ವಿ ಬಿಕಮ್ ಮೋರ್ ಅಂಡ್ ಮೋರ್ ಟಾಲರೆಂಟ್. ವಿ ಕ್ಯಾನ್ ಲರ್ನ್ ಟು ಫೋರ್ಬೇರ್ ಎನಿಥಿಂಗ್ ಇನ್ ಲೈಫ್. ನಮ್ಮ ಜೀವನದಲ್ಲಿ ನಮಗೆ ಏನೇ ಬಂದರೂ ಕೂಡ ಅದನ್ನು ಎದುರಿಸುವಂತ ಶಕ್ತಿ ಬಂದ್ಬಿಡುತ್ತೆ. ಎಲ್ಲವನ್ನು ನಾವು ತಾಳ್ಮೆಯಿಂದ, ಸಹನಶೀಲತೆಯಿಂದ ನಾವು ಎದುರಿಸಲಿಕ್ಕೆ ಸಾಧ್ಯವಾಗುತ್ತೆ. ಸೊ ವಿ now are in the swimming in the ocean of truth. Then over a period of time, even that awareness goes, we become more and more tolerant. ಈಗ ಸಾಧಕನು ಮೇಲೆ ಹೇಳಿದ ವಲಯವನ್ನು ಪ್ರವೇಶಿಸುವನು. ಅಲ್ಲಿಂದ ಮುಂದೆ ನಾವು ಇದನ್ನು ವಿವರಣೆ ಸಾಕಷ್ಟು ಮಾಡಲಾಗಿದೆ. ಪ್ರಿಯತಮನ ಬೈಗಳು ಪ್ರೇಮಿಗೆ ಪ್ರಿಯವಾಗಿಯೇ ಕಂಡು ಆದ್ದರಿಂದ ಒಂದು ತರಹದ ಆನಂದ ಉಂಟಾಗುವುದು. ಸೊ ವಿ ಹ್ಯಾವ್ ಕ್ರಾಸ್ಡ್ ಆಲ್ ದೋಸ್ ಲೆವೆಲ್ಸ್ ನೌ. Once you cross the level of the bliss, then you establish yourself in the level of the truth. ನಮ್ಮ ಸಾಧನಾ ಪದ್ಧತಿಯಲ್ಲಿ ಅಭ್ಯಾಸಿಗೆ ಅನೇಕ ವೇಳೆ ಈ ಸ್ಥಿತಿ ಬರುವುದು. ಇದರಿಂದ ಆತನಿಗೆ ಆನಂದ ಉಂಟಾಗಿ ಅದು ರುಚಿಸತೊಡಗುವುದು. ಯು ಹ್ಯಾವ್ ಟು ಗೆಟ್ ಎ ಟೇಸ್ಟ್ ಆಫ್ ದಟ್ ಬ್ಲಿಸ್. ಮೇಲೆ ಹೇಳಲಾದ ವಲಯದಲ್ಲಿ ಆತನು ಪ್ರವೇಶಿಸಲು ಇದರಿಂದ ಸಹಾಯಕವಾಗುವುದು. ಅಲ್ಲಿ ಆತನಿಗೆ ಒಂದು ತರಹದ ಮನಃಶಾಂತಿ ಲಭಿಸುವುದು. See, you have crossed the level of bliss now and you have become unaware of the bliss also now. It become part and parcel. You are no longer worried about it. ಅದು ಕೂಡ ಹೊರಟೋಗಿದೆ, ಅದರ ಅರಿವು ಹೊರಟೋಗಿದೆ. ತದನಂತರ ಸತ್ಯದಲ್ಲಿ ಈಜ್ತಾ ಇದ್ದೀರಾ, ಸತ್ಯದ ಅರಿವು ಹೊರಟೋಗಿದೆ. ಅಲ್ಲಿ ಏನ್ ಸಿಗುತ್ತೆ? ಒಂದು ರೀತಿಯಾದಂತ ಪರಿಪೂರ್ಣವಾದಂತ ಶಾಂತಿ ಸಿಗುತ್ತೆ, ಮನಃಶಾಂತಿ. ಆಗ ತನ್ನ ಹಿತವೇ ಬೈಗುಳ ಹಾಗೂ ದುಃಖಗಳ ರೂಪ ತಾಳಿ ಬಂದೆಂದು ಆತನಿಗೆ ಅನುಭವವಾಗುವುದು. ಇದುವರೆಗೂ ಏನು ಹೇಳ್ಕೊಳ್ತಿದ್ದ ಅವನು? ಪ್ರಿಯತಮನಿಂದ ಬರ್ತಾ ಇದೆ ಬೈಗುಳ, ಅದರಲ್ಲಿ ಆನಂದ ಇದೆ ಅಂತ ಅನ್ಕೊಳ್ತಿದ್ದ. ಕಾಲಕ್ರಮೇಣದಲ್ಲಿ 12ನೇ ಬಿಂದುಗೆ ಬಂದಾಗ ಏನು ಅವನಿಗೆ ಅರಿವಾಗುತ್ತಂದ್ರೆ, ತನ್ನ ಹಿತವೇ, ತನ್ನ ಆತ್ಮದ ಏನು ಸಾಕ್ಷಾತ್ಕಾರಕ್ಕೆ ಮಾರ್ಗದಲ್ಲಿ ಇರತಕ್ಕಂಥದ್ದ ವಿಚಾರಗಳೇನೆ ಈಗ ಬೈಗುಳ ಹಾಗೂ ಮತ್ತು ದುಃಖಗಳ ರೂಪದಲ್ಲಿ ತಾಳ್ಕೊಂಡು ಬಂದಿದೆ. ಅದು ತನ್ನ ಒಂದು ಹಿತವನ್ನು ಕಾಯ್ತಾ ಇದೆ ಅಂತ ಅವನು ಮನಗಾಣ್ತಾನೆ. ವರಗಳೆಂದು ಕರೆಯಬಹುದಾದ ಈ ಕಷ್ಟಗಳು ಅದೆಷ್ಟು ಅಮೂಲ್ಯವಾಗಿದೆ ಎಂಬುದನ್ನು ಗಮನಿಸಿ. ನಾವು do you want to call it as difficulties or you want to call it as blessings? Because it is these blessings which come in the form of difficulties, miseries and sadness, which actually helps us evolve to the next level. So do you want to call it as difficulties or blessings? It is more appropriate to call it as blessings. ವರಗಳೆಂದು ಕರೆಯುವುದನ್ನು ಹೆಚ್ಚು ಸಮಂಜಸವಾಗುತ್ತೆ. ಇದನ್ನ ಕಷ್ಟಗಳು, ದುಃಖಗಳು ಅಂತ ನೋಡ್ಲಿಕ್ಕೆ ಹೋಗಬಾರ್ದು. ಇದರಿಂದ ಸಂತುಷ್ಟನಾದವನು ಧನ್ಯತೆಯ ಭಾವನೆಯಲ್ಲದೆ ಏನು ತಾನೇ ವ್ಯಕ್ತ ಮಾಡಬಲ್ಲನು. ಸೊ ಅದಕ್ಕೆ when we pass all these things at the 12th point, we become an epitome of humility and gratitude. 12ನೇ ಬಿಂದುವನ್ನು ನಾವು ಅತ್ಯಂತ ಆಳದ ಸ್ತರದಲ್ಲಿ ನಮ್ಮಲ್ಲಿ ಕರಗತ ಮಾಡಿಕೊಂಡಾಗ ನಾವು ವಿನಮ್ರತೆಯ ಪರಾಕಾಷ್ಠ ಸ್ಥಿತಿಯಲ್ಲಿ ನಾವು ನೆಲೆಗೊಳ್ಳುತ್ತೀವಿ. ಇವತ್ತು 3 ವಿಚಾರಗಳನ್ನು ಮಾತಾಡಿದ್ದೀವಿ. ಆನಂದದ ವಲಯ, ಸತ್ಯದ ವಲಯ, ತದನಂತರ ಸತ್ಯವನ್ನು ನಾವು ಅಂಕುರಗೊಳಿಸಿಕೊಂಡು ಅದರ ಅರಿವು ಹೋಗಿ ನಾವು ಕಷ್ಟಗಳನ್ನೆಲ್ಲ, ನಮ್ಗೆ ಬರ್ತಕ್ಕಂಥ ಕಷ್ಟ ನಷ್ಟಗಳನ್ನೆಲ್ಲ ಒಂದು ಸಹನಶೀಲತೆಯಿಂದ ನಾವು ಅದನ್ನ ಎದುರಿಸುವಂತ ಒಂದು ಶಕ್ತಿ ಗಳಿಸ್ಕೊಂಡಾಗ ನಾವು ವಿನಮ್ರತೆಯ ಪರಾಕಾಷ್ಠ ಸ್ಥಿತಿಯಲ್ಲಿ ಇರ್ತೀವಿ. ಅದು 12ನೇ ಬಿಂದುವಿನಲ್ಲಿ ಸಾಧ್ಯವಾಗುತ್ತೆ. 9ನೇ ಬಿಂದುವಿನಲ್ಲಿ ನೀವು ಗುರುಗಳಿಗೆ ಭಕ್ತನಾಗ್ತೀರಾ. 10, 11 ಮತ್ತೆ ಮಧ್ಯದಲ್ಲಿ ಇರ್ತಕ್ಕಂಥ ಸಹಸ್ರ ಕಮಲ, ಅದು ನಿಮಗೆ ಆನಂದದ ವಲಯ. 11ನ್ನು ದಾಟಿ 12ನೇ ಕಡೆಗೆ ಹೋಗ್ಬೇಕಾದ್ರೆ ಅದು ಸತ್ಯದ ವಲಯವಾಗುತ್ತೆ. 12ನಲ್ಲಿ ಪರಿಪೂರ್ಣವಾಗಿ ನಾವು ನಮ್ಮ ಸ್ಥಾನವನ್ನು ಬೆಳೆಸ್ಕೊಂಡಾಗ ನಾವು ಅಲ್ಲಿ we become an epitome of humility. And what do we get at that height? We get complete peace of mind. A complete peace of mind ಯಾಕೆ ಬರುತ್ತೆ ಅಂದ್ರೆ, ಮನಸ್ಸಿನ ಕಡೆಯ ಸ್ತರ ಅದು. ಪರಿಪೂರ್ಣವಾದಂತ ಮನಃಶಾಂತಿ ಯಾಕಲ್ಲಿ ಸಿಗುತ್ತೆ ಅಂದ್ರೆ ಆತ್ಮಶಾಂತಿಯಲ್ಲಿ. ಮನಃಶಾಂತಿ ಬೇರೆ, ಆತ್ಮಶಾಂತಿ ಬೇರೆ. ಮನಃಶಾಂತಿ ಸಿಗ್ತಾ ಇದೆ ಇಲ್ಲಿ. ಆ ಮನಃಶಾಂತಿ ಯಾಕೆ ಸಿಗುತ್ತೆ ಅಲ್ಲಿ ನಿಮ್ಗೆ ಅಂತಂದ್ರೆ, ನಮಗೆ ಅಲ್ಲಿ ಮನಸ್ಸಿನ ಕಡೆಯ ಸ್ತರ ಅಲ್ಲಿ ಅದನ್ನ ದಾಟ್ಬಿಡ್ತು ಅಂದ್ರೆ ಮನಸ್ಸಿಗೆ ಯಾವ ಒಂದು ಕ್ರಿಯೆ ಕೂಡ ಇಲ್ಲ. 13ನೇ ಬಿಂದು ಹೋಗಿದ ತಕ್ಷಣ ಮನಸ್ಸು ಹೊರಟೋಗುತ್ತೆ. ಸೊ ಮನಸ್ಸು ಇನ್ನೇನು ಹೋಗುವಂತ ಸ್ಥಿತಿಯಲ್ಲಿ
ಅತಿ ಸೂಕ್ಷ್ಮವಾದಂತ ತಿಳಿಯಾದಂತ ಸ್ಥಿತಿನಲ್ಲಿದೆ. ಆ ಒಂದು ಸ್ಥಿತಿನಲ್ಲಿ ನಮಗೆ ಪರಿಪೂರ್ಣವಾದಂತ ಮನಃಶಾಂತಿ ಸಿಗುತ್ತೆ. ಆತ್ಮಶಾಂತಿ ಬೇರೆ, ಮನಃಶಾಂತಿ ಬೇರೆ. ಸರಿನಾ? ಅಲ್ಲಿಗೆ 5ನೇ ನಿಯಮ ಕೂಡ ಕಂಪ್ಲೀಟ್ ಆಗಿದೆ. ಮುಂದಿನ ತರಗತಿಯಲ್ಲಿ ಅಧ್ಯಾಯದಲ್ಲಿ ನಾವು 6ನೇ ನಿಯಮನ ನೋಡ್ಲಿಕ್ಕೆ ಶುರು ಮಾಡೋಣ. ಸರಿನಾ? ಸೊ ಯಾರೋ ಇಂಗ್ಲಿಷ್ ನಲ್ಲಿ ಯಾವಾಗ ಇದನ್ನ ಬರುತ್ತೆ ಅಂತ ಕೇಳಿದ್ರು. ಇಲ್ಲೇ ಇಂಗ್ಲಿಷ್ ನಲ್ಲೂ ಕೂಡ ಅದನ್ನ ಹೇಳಲಿಕ್ಕೆ ವಿ ಆರ್ ಟ್ರೈಂಗ್ ಟು ಕವರ್ ಇಟ್. ಬಟ್ ಎಷ್ಟು ಮಟ್ಟಿಗೆ ಕವರ್ ಆಗ್ತಿದೆ ಅಂತ ಗೊತ್ತಿಲ್ಲ. ಮುಂದಿನ ಒಂದು ಹಂತದಲ್ಲಿ ವಿ ವಿಲ್ ಆಕ್ಚುಲಿ ಗೋ ಥ್ರೂ ಇನ್ ಇಂಗ್ಲಿಷ್ ಆಲ್ಸೋ ಇನ್ ಎ ಸಪರೇಟ್ ವೇ. ಸೊ ನಾಟ್ ಟು ವರಿ ಅಬೌಟ್. ಸರಿನಾ? ಸರಿ, 7:10 ಆಗ್ತಾ ಬಂತು. 7:07. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಇವಾಗ.